ನಮಸ್ಕಾರ. ಇವತ್ತು ನಾನು ನಿಮಗೆ ಪ್ರಾಕೃತ ಭಾಷೆಯ ಸಂಬಂಧಿತವಾದಂತಹ ಡಿಪ್ಲೊಮಾ ತರಗತಿಯನ್ನು ನೀವೇನು ತಗೊಂಡಿದ್ದೀರಿ, ಈ ಡಿಪ್ಲೊಮಾ ತರಗತಿಯ ಪಠ್ಯವನ್ನ ನಿಮಗೆ ನಾನು ಪರಿಚಯವನ್ನ ಮಾಡಿಕೊಡ್ತೀನಿ. ಮತ್ತೆ ಮೊದಲನೆಯ ಒಂದು ಚಾಪ್ಟರ್ನ ನಾನು ಶುರು ಮಾಡ್ತೀನಿ. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಓಕೆ, ಪ್ರಾಕೃತ ಸಂಬಂಧಿತವಾದಂತಹ ಒಂದು ಡಿಪ್ಲೊಮಾ ಏನಿದೆ, ಇದರಲ್ಲಿ ನಿಮಗೆ ಈಗಾಗಲೇ ಪಠ್ಯವನ್ನ ನಾವು ಕೊಟ್ಟಿದ್ದೇವೆ. ಆ ಪಠ್ಯವನ್ನ ನೀವಾಗಲೇ ಪರಿಚಯ ಮಾಡ್ಕೊಂಡಿದ್ರೆ ನಿಮ್ಗೆ ಎರಡು ಬಗೆಯ ಭಾಗಗಳಲ್ಲಿ ಅದನ್ನ ಪಠ್ಯವನ್ನ ವಿಂಗಡಿಸಿ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಿಮ್ಗೆ ಪತ್ರಿಕೆ 1 ಹಾಗೂ ಪತ್ರಿಕೆ 2 ಬೇರೆ ಬೇರೆಯ ಒಂದು 50 ಅಂಕಗಳ ಒಂದು ಪರೀಕ್ಷೆ ಇರುತ್ತೆ. ಪತ್ರಿಕೆ 1 ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ನನ್ನ ಗೂಗಲ್ ಕ್ಲಾಸ್ಗೆ ನಾನು ಆ ರೆಕಾರ್ಡಿಂಗ್ ಅನ್ನ ಹಾಕ್ತೀನಿ. ತಾವೆಲ್ಲರೂ ಕೂಡ ನನ್ನ ಗೂಗಲ್ ತರಗತಿಗೆ ಈಗಾಗಲೇ ಜಾಯಿನ್ ಆಗಿದ್ದೀರಿ ಅಂತ ಕೂಡ ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ನಾವು ಪ್ರಾಕೃತ ಬಾಹುಬಲಿ ಪ್ರಾಕೃತ ವಿದ್ಯಾಪೀಠ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯವರು ನಡೆಸ್ತಾ ಇರ್ತಕ್ಕಂಥ ಅಂಚೆ ತೆರಪಿನ ಈ ಒಂದು ಪ್ರಾಕೃತ ಡಿಪ್ಲೊಮಾ ತರಗತಿಯ ಅಂತರ್ಜಾಲದ ತರಗತಿಯನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಕೆಲವಾರು ಸಾಧ್ಯವಾದಂತಹ ತರಗತಿಗಳನ್ನ ನಡೆಸಿಕೊಡ್ತೀನಿ. ಎಲ್ಲವನ್ನ ನಾವು ವಿಸ್ತಾರವಾಗಿ ನಿಮ್ಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದಂತಹ ಕೆಲವು ಭಾಗಗಳನ್ನ ಮಾತ್ರ ಪರೀಕ್ಷಾ ದೃಷ್ಟಿಯಿಂದ ನೀವು ಹೇಗೆ ತಯಾರಾಗಬೇಕು, ಹೇಗೆ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಸಿದ್ಧವಾಗಬೇಕು ಅನ್ನುವಂಥ ಒಂದಷ್ಟು ಟಿಪ್ಸ್ ತರಹ ನಾನು ತರಗತಿಯನ್ನ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಡೀ ಪಠ್ಯವನ್ನ ವಿಸ್ತಾರವಾಗಿ ಪಾಠವನ್ನ ಮಾಡ್ತಾ ಹೋದ್ರೆ ಅದು ಸಮಯ ನಮ್ಗೆ ಸಾಕಾಗೋದಿಲ್ಲ. ಹಾಗಾಗಿ ಪ್ರಾಕೃತ ಪಠ್ಯದಲ್ಲಿ ನಮ್ಮ ಮೊದಲನೆಯ ಒಂದು ಭಾಗ ಏನ್ ಬರುತ್ತೆ, ಪಠ್ಯ ಭಾಗ ಏನ್ ಬರುತ್ತೆ, ಇದು ಹೆಚ್ಚಾಗಿ ಪ್ರಶ್ನೆ ಪತ್ರಿಕೆ ಅಥವಾ ಪತ್ರಿಕೆ 1ರ ಒಂದು ಭಾಗ. ಇದರಲ್ಲಿ ನಿಮ್ಗೆ ಪ್ರಾಕೃತ ಸಾಹಿತ್ಯದ ಹಲವು ಘಟ್ಟಗಳು, ಪ್ರಾಕೃತ ಸಾಹಿತ್ಯದ ಚರಿತ್ರೆಯ ವಿವಿಧ ಹಂತಗಳು, ಬೇರೆ ಬೇರೆಯ ಒಂದು ಕಾಲಮಾನದಲ್ಲಿ ಪ್ರಾಕೃತ ಭಾಷೆ ಪಡೆದುಕೊಂಡಂತಹ ಸ್ವರೂಪ, ಆ ಪ್ರಾಕೃತ ಭಾಷೆಯಲ್ಲಿ ರಚಿತವಾದ ಸಾಹಿತ್ಯ, ಅದರಲ್ಲಿ ಸಾಹಿತ್ಯದಲ್ಲಿ ಆಧ್ಯಾತ್ಮಿಕವಾದ ಅಥವಾ ಆಗಮಿಕವಾದ ಸಾಹಿತ್ಯ ಹಾಗೂ ಲೌಕಿಕವಾದ ಸಾಹಿತ್ಯಗಳು ಹೇಗೆ ಬೆಳೆದು ಬಂತು, ಜೈನ ಧರ್ಮ ಈ ಒಂದು ಪ್ರಾಕೃತ ಭಾಷೆಯನ್ನ ತನ್ನ ಒಂದು ಜನಸಾಮಾನ್ಯರಿಗೆ ತನ್ನ ಧರ್ಮವನ್ನ ತಲುಪಿಸುವುದಕ್ಕೆ ಪ್ರಾಕೃತ ಭಾಷೆಯಲ್ಲಿ ಹೇಗೆ ಸಾಹಿತ್ಯವನ್ನ ರಚನೆ ಮಾಡ್ತು ಅನ್ನುವಂಥದ್ದನ್ನ ತಿಳಿಸಿಕೊಡುವಂತಹ ಭಾಗ ಮೊದಲನೆಯ ಪತ್ರಿಕೆಯಲ್ಲಿ ಬರುತ್ತೆ. ಇದ್ರೊಳಗಡೆಗೆ ನಿಮ್ಗೆ ಅನೇಕ ಬಗೆಯ ಆ ಒಂದು ವಿವಿಧ ಘಟ್ಟಗಳ ಪರಿಚಯದ ಜೊತೆಗೆ ಪ್ರಾಕೃತದ ಸಾಹಿತ್ಯದ ಪರಿಚಯ ನಿಮ್ಗೆ ಆಗತ್ತೆ. ಕಥೆಗಳು ಇರಬಹುದು, ಅಲ್ಲಿ ಬರ್ತಕ್ಕಂತಹ ಶ್ರೇಷ್ಠವಾದಂತಹ ಒಂದು ಕೃತಿಗಳಿರ್ಬಹುದು, ಯಾವ ಕೃತಿ ಯಾರು ಬರೆದ್ರು ಮತ್ತೆ ಯಾವ ಕಾಲದಲ್ಲಿ ಬರೆದ್ರು, ಯಾವ ಒಂದು ಸ್ವರೂಪದ ಭಾಷೆಯಲ್ಲಿ ಬರೆದ್ರು ಅನ್ನುವಂತಹ ಒಂದು ಮಾಹಿತಿಯನ್ನ ಪಡ್ಕೊಳ್ಳುವಂಥದ್ದು. ಈ ಭಾಗದಲ್ಲಿ ವಿಶ್ಲೇಷಣಾತ್ಮಕವಾದಂತಹ ಒಂದು ಪ್ರಶ್ನೆಗಳು ಹೆಚ್ಚು ಬರೋದಿಲ್ಲ. ಒಂದು ಬಹಳ ಮುಖ್ಯವಾಗಿ ಕಥೆಯ ಸ್ವಾರಸ್ಯವನ್ನ ತಿಳಿಸೋದಿಕ್ಕೆ ಇಲ್ಲಿ ಬರುವಂತ ಒಂದು ಮುಖ್ಯ ಕಥೆ ಆರಾಮಸೋಹ ಕಥೆ. ಅದೊಂದು ನಿಮಗೆ ವಿಶ್ಲೇಷಣಾತ್ಮಕವಾದಂತಹ ಉತ್ತರವನ್ನ ಕೊಡ್ಬೇಕಾಗತ್ತೆ, ಸ್ವಾರಸ್ಯವನ್ನ ಅದರ ಆಶಯವನ್ನ ತಿಳಿಸೋಕೆ. ಉಳಿದಂತೆ ಬರುವಂತದ್ದೆಲ್ಲವೂ ಮಾಹಿತಿ ಪೂರ್ಣವಾದದ್ದೇ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ಮಾಹಿತಿಯನ್ನ ಸ್ಪಷ್ಟವಾಗಿ ನೀವು ಉತ್ತರವಾಗಿ ಸಿದ್ಧಪಡಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಇಲ್ಲಿ ಇರುವ ಮಾಹಿತಿಯನ್ನ ಬರೆಯುವುದಷ್ಟೇ ನಿಮ್ ಕೆಲಸವೇ ಹೊರತು ಇಲ್ಲಿ ಇಲ್ಲದೆ ಇರುವುದನ್ನೆಲ್ಲ ವಿಶ್ಲೇಷಣೆ ಮಾಡ್ಕೊಂಡು ಕೂತ್ಕೋಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ನಾನು ನಿಮ್ಗೆ ಪಾಠ ಮಾಡುವಾಗ ಕೂಡ ಪ್ರಶ್ನೆ ಪತ್ರಿಕೆಯ ದೃಷ್ಟಿಯನ್ನ ಇಟ್ಕೊಂಡು ಹೇಗೆ ಸಿದ್ಧವಾಗುವುದು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡೆ ನಾನು ನಿಮ್ಗೆ ಪಾಠವನ್ನ ಮಾಡ್ತಾ ಹೋಗ್ತೀನಿ. ಇನ್ನು ಪತ್ರಿಕೆಯ 2ನೇ ಭಾಗವನ್ನ ಒಂದಷ್ಟು ಪರಿಚಯ ಮಾಡ್ಕೊಡೋದಾದ್ರೆ, ಪ್ರಾಕೃತ ಭಾಷೆಯ ಒಂದು ವರ್ಣಗಳು, ಅದರಲ್ಲಿ ಬರುವಂತಹ ಸರ್ವನಾಮಗಳು, ಅದರಲ್ಲಿ ಬರುವಂತಹ ಒಂದು
ಬೇರೆ ಬೇರೆಯ ಯಾವುದನ್ನು ನಾವು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸೋದು ಅಂತ ಹೇಳ್ತೀವಿ. ವಾಕ್ಯ ಮಾಡುವಾಗ ಬಹಳ ಮುಖ್ಯವಾಗಿ ಬರುವ ಪ್ರಧಾನವಾದ ನಾಮಪದಗಳಿರ್ಬೋದು, ಕ್ರಿಯಾಪದಗಳಿರ್ಬೋದು, ಅವ್ಯಯಗಳಿರ್ಬೋದು, ಸರ್ವನಾಮಗಳಿರ್ಬೋದು. ಹೀಗೆ ಪ್ರಾಕೃತ ಭಾಷೆಯ ಬಹಳ ಪ್ರಧಾನವಾದಂಥ ಈ ವ್ಯಾಕರಣ ವಿಚಾರಗಳನ್ನ ತಿಳಿಸಿಕೊಡುವಂತಹ ಭಾಗ ಎರಡನೆಯ ಭಾಗದಲ್ಲಿ ಬರುತ್ತೆ. ಪುಟ್ಟ ಪುಟ್ಟದಾದಂಥ 4 ಸಾಲು 5 ಸಾಲಿನ ಒಂದು ಕಥೆಯ ರೂಪದ ಅಥವಾ ಒಂದು ಮಾಹಿತಿ ರೂಪದ ಒಂದು ಕಥೆ ಇರುತ್ತೆ. ಆ ಕಥೆಯನ್ನ ನೀವು ಕನ್ನಡ ಭಾಷೆಯಲ್ಲೂ ನೋಡ್ತೀರಿ, ಹಾಗೆ ಪ್ರಾಕೃತ ಭಾಷೆಯಲ್ಲೂ ನೋಡ್ತೀರಿ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥ ವಾಕ್ಯ ರಚನಾ ಕ್ರಮ ಮತ್ತು ಕನ್ನಡದ ವಾಕ್ಯ ರಚನಾ ಕ್ರಮದಲ್ಲಿರುವ ವ್ಯತ್ಯಾಸಗಳೇನು, ಮತ್ತೆ ಸಂಸ್ಕೃತ ಪದಗಳಿಗೂ ಪ್ರಾಕೃತ ಪದಗಳಿಗೂ ಇರುವ ವ್ಯತ್ಯಾಸವೇನು, ಮತ್ತೆ ಹೇಗೆ ವಾಕ್ಯ ರಚನೆಯನ್ನ ಮಾಡ್ಬೇಕು ಅನ್ನುವಂತಹ ಒಂದು ಬಹಳ ಬೇಸಿಕ್ ಆದಂತಹ ಬಹಳ ಮೂಲಭೂತವಾದಂತಹ ಪ್ರಾಕೃತದ ವ್ಯಾಕರಣದ ವಿಚಾರಗಳು ನಿಮ್ಗೆ ಅಲ್ಲಿ ತಿಳಿಯುತ್ತೆ. ತುಂಬಾ ಸುಂದರವಾದ ಪುಟ್ಟ ಪುಟ್ಟ ಅಭ್ಯಾಸಗಳನ್ನ, ಆ ಪಾಠಗಳನ್ನ ಮತ್ತು ಅಭ್ಯಾಸಗಳನ್ನ ಇಟ್ಟಿದ್ದಾರೆ. ಒಂದೊಂದನ್ನು ಶ್ರದ್ಧೆಯಿಂದ ನಾವು ಮಾಡ್ತಾ ಹೋದಾಗ ಭಾಷೆಯನ್ನ ಕಲಿಯೋದು ತುಂಬಾ ಸುಲಭವಾಗತ್ತೆ ಅಂತ ಹೇಳಿ. ಹಾಗೇನೆ ಇಲ್ಲಿ ಪ್ರಾಕೃತ ಒಂದು ಸಾಹಿತ್ಯದ ಪೂರಕವಾಗಿ ಬರ್ತಕ್ಕಂತಹ ಪ್ರಾಕೃತದ ಭಾಷೆಯಲ್ಲಿ ರಚನೆ ಆಗಿರುವಂತಹ ವಿವಿಧ ಬಗೆಯ ಬದುಕಿನ ಒಂದು ಸಾರವನ್ನ ಅಥವಾ ಬದುಕಿಗೆ ಮಾರ್ಗದರ್ಶನ ಸೂತ್ರವನ್ನ ಅಥವಾ ಹಸನಾದ ಬದುಕಿಗೆ ಬೇಕಾದಂತಹ ಕೆಲವಾರು ಗಾಹೆಗಳನ್ನ ಅಥವಾ ಸುಭಾಷಿತಗಳು ಅಂತ ಸಂಸ್ಕೃತದಲ್ಲಿ ಏನ್ ಕರಿತೀವಿ ಅಂಥ ಕೆಲವು ರಚನೆಗಳನ್ನ, ಜೈನ ಧರ್ಮ ನಂಬಿ ಕೈ ಹಿಡಿದು ನಡೆಸಿದಂತಹ ಕೆಲವು ಮೂಲಭೂತ ತತ್ವಗಳು ಇಡೀ ಮಾನವ ಜನಾಂಗದ ಒಂದು ಸಹಜ ಬದುಕಿನ ಒಂದು ರೂಪಣೆಗಾಗಿ, ಉತ್ತಮವಾದಂತಹ ಸಚ್ಚರಿತ್ರವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಬೇಕಾದಂತಹ ಉಪದೇಶಾತ್ಮಕವಾದಂತಹ ಒಂದು ಗಾಹೆಗಳಿದೆ, ಸುಭಾಷಿತಗಳಿದೆ. ಅಂಥವುಗಳೆಲ್ಲದರ ವಿವರಣೆಯ ಸಮೇತವಾಗಿ ಕನ್ನಡ ಭಾಷಾಂತರದ ಸಮೇತವಾಗಿ ನಿಮ್ಮ ಪಠ್ಯದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನ ಮತ್ತೆ ಅಲ್ಲಿರುವಂತಹ ಕೆಲವು ಗಿರಿನಾರ್ ಶಾಸನ ಮುಂತಾದ ಕೆಲವು ಪ್ರಾಕೃತ ಶಾಸನಗಳನ್ನ, ಇವುಗಳನ್ನ ನೀವು ಎರಡನೆಯ ಭಾಗದಲ್ಲಿ ನೋಡ್ತೀರಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ಮೊದಲನೆಯ ಒಂದು ಚಾಪ್ಟರ್ ಏನಿದೆ ಆ ಮೊದಲನೆಯ ಚಾಪ್ಟರ್ನ ಮುಖ್ಯ ಅಂಶಗಳನ್ನ ಚರ್ಚೆ ಮಾಡ್ತಾ ಈ ಭಾಗದಿಂದ ಯಾವ ಬಗೆಯ ಪ್ರಶ್ನೆಗಳನ್ನ ಕೊಡಬಹುದು ಅನ್ನುವಂಥದ್ದು ಮತ್ತೆ ಹೇಗೆ ಉತ್ತರ ತಯಾರು ಮಾಡ್ಕೊಳ್ಳೋದು ಅನ್ನೋದಂಥದ್ದನ್ನ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನೂ ಇಲ್ಲ. ಈಗಾಗಲೇ ನಿಮ್ಮ ಪಠ್ಯ ನಿಮ್ಮ ಕೈಲಿದೆ, ವಿವರಣೆ ಇದೆ. ಅದನ್ನ ನೀವು ಅಧ್ಯಯನದ ದೃಷ್ಟಿಯಿಂದ ಕ್ರೋಢೀಕರಿಸಿಕೊಳ್ಳುವ ಮತ್ತೆ ಅದನ್ನ ಒಂದ್ ರೀತಿಯಲ್ಲಿ ನಿಮ್ಗೆ ಏನನ್ನ ಮೈಂಡ್ ಮ್ಯಾಪಿಂಗ್ ಅನ್ನೋದನ್ನ ನಾನು ಹೇಳ್ತಾ ಇರ್ತೀನಿ. ಮೈಂಡ್ ಮ್ಯಾಪಿಂಗ್ ಅಂತಂದ್ರೆ ನೆನಪನ್ನಲ್ಲಿ ಇಡುವುದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನ ಹೇಗೆ ರೂಪಣೆ ಮಾಡ್ಕೊಳ್ಳೋದು ಅನ್ನೋದು ಅಷ್ಟೇನೆ. ಸೊ ಮೊದಲನೇದಾಗಿ ನಾವು ನೋಡೋಣ ಪ್ರಾಕೃತ ಭಾಷೆಯ ಸ್ವರೂಪ ಮತ್ತು ಮಹತ್ವ ಅನ್ನುವಂಥ ಈ ಚಾಪ್ಟರ್ ನಲ್ಲಿ ಯಾವೆಲ್ಲ ವಿಚಾರಗಳು ಇವೆ ಅನ್ನುವಂಥದ್ದು. ಓಕೆನಾ? ಸೊ ಈ ಭಾಗವನ್ನ ನಾವು ಗಮನಿಸ್ಕೊಳ್ಳೋಣ. ಬಹುಶಃ ಎಲ್ಲ ಅಡ್ಮಿಟ್ ಆಗಿದ್ದಾರೆ ಅಂತ ಅನ್ಕೊಳ್ತೀನಿ. ಇರ್ಲಿ. ಸೊ ಪ್ರಾಕೃತ ಭಾಷೆಯ ಇಷ್ಟು ನಾನು ಇದುವರೆಗೂ ಮಾಡಿಕೊಟ್ಟದ್ದು ಒಂದು ನಿಮ್ಮ ಪ್ರಾಕೃತ ಪಠ್ಯದ ಒಂದು ಪರಿಚಯವನ್ನಷ್ಟೇ ಮಾಡಿಕೊಟ್ಟೆ. ಯಾಕೆ ನಾವು ಈ ಪ್ರಾಕೃತವನ್ನ ಓದ್ಬೇಕು ಅಥವಾ ಇಂಥ ಒಂದು ಡಿಪ್ಲೊಮಾವನ್ನ ನಾವು ಯಾಕೆ ತಗೋಬೇಕು ಅಥವಾ ಓದ್ಬೇಕಾ ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿ ಹಲವರಲ್ಲಿ ಇರಬಹುದು. ಕನ್ನಡ ನಾಡಿನ ಕನ್ನಡ ಭಾಷೆಯ ಒಂದು ಅಭಿವೃದ್ಧಿ, ಅದರ ಒಂದು ಉಗಮ ಮತ್ತು ವಿಕಾಸದ ಹಂತಗಳಲ್ಲಿ ಅನೇಕ ಒಂದು ಭಾಷೆಗಳ ಜೊತೆಗೆ ಸಂಪರ್ಕವನ್ನ ಪ್ರಾಕೃತ ಸಂಸ್ಕೃತದ ಜೊತೆಗೆ ಕನ್ನಡ ಭಾಷೆ ಹೊಂದಿತ್ತು. ಮೂಲ ದ್ರಾವಿಡ ತಾಯಿಯಿಂದ ಅದು ಹುಟ್ಟಿದ್ರು ಕೂಡ ಅದು ಬೆಳೆಯುವ ಸಂದರ್ಭದಲ್ಲಿ ತನ್ನ ಸಂಪರ್ಕಕ್ಕೆ ಬಂದಿರ್ತಕ್ಕಂತಹ ಅದು ಆರ್ಯ ಭಾಷೆಗಳು ಅಂತ ನಾವ್ ಯಾವ್ದನ್ನ ಕರಿತೇವೆ ಅಂತ ಸಂಸ್ಕೃತ ಮತ್ತು ಪ್ರಾಕೃತದಿಂದ ಬೇಕಾದಷ್ಟನ್ನ ಅದು ಸ್ವೀಕರಣ ಮಾಡಿದೆ. ಭಾಷಾಶಾಸ್ತ್ರದಲ್ಲಿ ನೀವ್ ಹೇಳ್ತೀರಿ ಯಾವುದೇ ಭಾಷೆ ಅನ್ನೋದು ಹೀಗೆ ಕಿಟಕಿ ಬಾಗಿಲುಗಳನ್ನ ಮುಚ್ಕೊಂಡಿರೋದಕ್ ಸಾಧ್ಯ ಇಲ್ಲ. ಹಾಗೇನಾದ್ರೂ ಇದ್ರೆ ಅದು ತನ್ನ ಸ್ವೀಕರಣಕ್ಕೆ ತನ್ನ ಬಾಗಿಲುಗಳನ್ನ ತೆರ್ಕೊಳ್ಳಿಲ್ಲ ಅಂತಂದ್ರೆ ಅಂಥ ಭಾಷೆ ಕೊಳ್ತ್ ಹೋಗುತ್ತೆ ಅಥವಾ ಅದು ಸತ್ ಹೋಗುತ್ತೆ, ಅದು ಡೆಡ್ ಲ್ಯಾಂಗ್ವೇಜಸ್ ಅಂತ ಆಗತ್ತೆ. ಹಾಗಾಗಿ ಯಾವುದೇ ಜೀವಂತ ಭಾಷೆಯ ಪ್ರಧಾನ ಲಕ್ಷಣ ಏನು ಅಂತಂದ್ರೆ ಅದು ತನ್ನ ಸಂಪರ್ಕಕ್ಕೆ ಬರುವಂತಹ ಇತರ ಭಾಷೆಗಳಿಂದ ಅನೇಕ ಅಂಶಗಳನ್ನ ಸ್ವೀಕರಿಸ್ತಾ ಹೋಗುತ್ತೆ, ಅದು ಪದಕೋಶವನ್ನ ಬೆಳೆಸ್ಕೊಳ್ತಾ ಹೋಗುತ್ತೆ, ಅನೇಕ ವ್ಯಾಕರಣಾಂಶಗಳ ಮೇಲಿಂದ ಪ್ರಭಾವಿತ ಆಗ್ತಾ ಹೋಗುತ್ತೆ, ಸಾಹಿತ್ಯಿಕ ರೂಪಗಳನ್ನ ಅದು ತಗೊಳ್ತಾ ಹೋಗುತ್ತೆ. ಹಾಗೇನೆ ಭಾಷೆ ತುಂಬಾ ಸಮರ್ಥವಾಗಿದ್ದ ಸಂದರ್ಭದಲ್ಲಿ ಅನ್ಯ ಭಾಷೆಗಳಿಗೂ ಕೂಡ ಅದು ಕೊಡ್ತಾ ಹೋಗುತ್ತೆ.
ಇದು ಒಂದು ಭಾಷೆಯ ಸಹಜ ಸಂಪರ್ಕದಿಂದ ಉಂಟಾಗ್ತಕ್ಕಂಥ ಪ್ರಕ್ರಿಯೆ. ಇಂತಹ ಪ್ರಕ್ರಿಯೆಗೆ ಒಳಗಾಗಿರುವಂತಹ ಈ ಕನ್ನಡ ಭಾಷೆ ಸುಮಾರು 1500 ವರ್ಷಗಳ ಒಂದು ಬರವಣಿಗೆಯ ಇತಿಹಾಸವನ್ನ ಮತ್ತು ಅದಕ್ಕೂ ಮಿಕ್ಕ 2000 ವರ್ಷಗಳಿಗೆ ಹಿಂದಿನಿಂದಲೂ ಕೂಡ ಒಂದು ನುಡಿಯಾಗಿ, ಒಂದು ಕನ್ನಡ ಅನ್ನುವಂತಹ ದೇಶವಾಚಿಯು, ಕನ್ನಡಿಗ ಅನ್ನುವಂತಹ ಒಂದು ಸಮುದಾಯವಾಚಿಯು, ಕನ್ನಡ ಅನ್ನುವ ಭಾಷಾವಾಚಿಯು ಆಗಿ ಇರ್ತಕ್ಕಂಥ ಈ ಪ್ರದೇಶದ ಈ ಭಾಷೆ ಏನಿದೆ, ಇದು ಸಂಪದ್ಭರಿತವಾಗಿ ಜನನುಡಿಯಾಗಿ ಬೆಳೆದದ್ದು. ಅನೇಕ ಕಾಲಘಟ್ಟಗಳನ್ನ ದಾಟ್ತಾ ಅದು ಹೇಗೆ ಒಂದು ಸಮರ್ಥ ಸಾಹಿತ್ಯ ಭಾಷೆ ಆಯ್ತು ಅಂತ ನೀವು ಅಧ್ಯಯನ ಮಾಡುವಾಗ ಇದರ ಮುಖ್ಯ ಪ್ರೇರಣೆಗಳನ್ನ ನೀವು ಗುರುತಿಸ್ಬೇಕಾಗತ್ತೆ. ಆ ಮುಖ್ಯ ಪ್ರೇರಣೆಗಳು ಈ ಸಾಹಿತ್ಯ, ಈ ಭಾಷೆ ಬೆಳೆಯುವುದಲ್ಲಿ ಸ್ಥಳೀಯವಾದಂತಹ ಅರಸೊತ್ತಿಗೆ ಅಥವಾ ಪ್ರಭುತ್ವ ಇರಬಹುದು, ಸ್ಥಳೀಯವಾದಂತಹ ಧರ್ಮಗಳಿರಬಹುದು, ಸ್ಥಳೀಯವಾದಂತಹ ಇತರ ಸಾಹಿತ್ಯದ ಪ್ರೇರಣೆಗಳು ಕೂಡ ಇರಬಹುದು. ಉಳಿದ 2 ಪ್ರೇರಣೆಗಳನ್ನ ನಾನಿಲ್ಲಿ ಚರ್ಚೆಯನ್ನ ಮಾಡಲ್ಲ. ಯಾಕೆಂದ್ರೆ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಧರ್ಮದ ಪ್ರೇರಣೆ ಪ್ರಭಾವ ಅಥವಾ ಇಲ್ಲಿನ ಪ್ರಭುತ್ವದ ಪ್ರೇರಣೆ ಪ್ರಭಾವಗಳನ್ನ ನಾನೀಗ ಸದ್ಯಕ್ಕೆ ಮಾತಾಡೋಣ. ಇಲ್ಲಿ ನನಗೆ ಬಹಳ ಮುಖ್ಯವಾದದ್ದೇನು ಅಂದ್ರೆ, ಕನ್ನಡ ಭಾಷೆಯ ಒಂದು ಅಭಿವೃದ್ಧಿಯಲ್ಲಿ, ವಿಕಾಸದ ಹಂತದಲ್ಲಿ ಸಂಸ್ಕೃತದಿಂದ ಪಡೆದಂತಹ ಒಂದು ಪ್ರೇರಣೆ ಪ್ರಭಾವಗಳನ್ನ ಕುರಿತಾಗಿ ಬೇಕಾದಷ್ಟು ಅಧ್ಯಯನಗಳು ನಡೆದಿವೆ. ಹಾಗಾಗಿ ಸಂಸ್ಕೃತದಿಂದ ನಾವೇನ್ ಪಡ್ಕೊಂಡಿದ್ದೀವಿ ಅಥವಾ ಸಂಸ್ಕೃತದ ತೀವ್ರವಾದಂತಹ ಪ್ರಭಾವದಿಂದಾಗಿ ಯಾವ ರೀತಿ ನಮ್ಮ ಸ್ವ ಅಥವಾ ದೇಸಿ ಅನ್ನತಕ್ಕಂಥದ್ರ ಮೇಲೆ ಯಾವುದೋ ಒಂದು ಕಾಲದ ಒಳಗಡೆಗೆ ಒಂದು ಒತ್ತಡ ವಿನ್ಯಾಸ ಬಿದ್ದಿತ್ತು ಅನ್ನೋದನ್ನ, ಮತ್ತೆ ಆ ಸಂಸ್ಕೃತದ ಆ ಒಂದು ತೀವ್ರ ಒತ್ತಡದಿಂದ ಬಿಡಿಸಿಕೊಳ್ಳುವ ಒಂದು ದೇಸಿಯ ಒಂದು ಸಶಕ್ತವಾದಂತಹ ಒಂದು ಪ್ರತಿರೋಧ ನಿಧಾನವಾಗಿ ಸಂಸ್ಕೃತಕ್ಕೆ ಹೇಗೆ ಒದಗಿ ಬಂತು, ಅದರ ಮೂಲಕವಾಗಿ ಕನ್ನಡ ಸಾಹಿತ್ಯ ಒಂದು ಹೊರಳು ದಾರಿಯನ್ನ ಪಡ್ಕೊಂಡು ಹೇಗೆ ಜನಭಾಷೆಯ ಕಡೆಗೆ ಸಾಹಿತ್ಯ ಹೊರಳ್ತು ಅನ್ನೋದನ್ನ 12ನೇ ಶತಮಾನದ ನಂತರದ ಸಾಹಿತ್ಯದಲ್ಲಿ, ಅದರ ಆಶಯದಲ್ಲಿ, ಅದರ ಆಕೃತಿಗಳಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಹಾಗೇನೆ ಕನ್ನಡದ ವ್ಯಾಕರಣ ತಗೊಳ್ಳಿ ಅಥವಾ ಕನ್ನಡದ ಒಂದು ಪದರಚನೆಯನ್ನ ತಗೊಳ್ಳಿ, ಕನ್ನಡದ ತದ್ಭವೀಕರಣಗೊಂಡಂತಹ ಪದಗಳ ಚರಿತ್ರೆಯನ್ನ ತಗೊಳ್ಳಿ, ಅಥವಾ ಇಲ್ಲಿ ಕನ್ನಡದ ಸಾಹಿತ್ಯಕ್ಕೆ ಮೂಲ ಆಕರಗಳಾಗಿರುವ ಪ್ರಾಕೃತ ಸಾಹಿತ್ಯವನ್ನ, ಕಥನಗಳನ್ನ ತಗೊಳ್ಳಿ, ಅಥವಾ ಅಲಂಕಾರಿಕರು ಬಳಸ್ಕೊಂಡಿರುವಂತಹ ಉದಾಹರಣೆಗಳಲ್ಲಿ, ಮೀಮಾಂಸಕರು ಬಳಸ್ಕೊಂಡಿರುವ ಉದಾಹರಣೆಗಳಲ್ಲಿ ಪ್ರಾಕೃತದಿಂದ ಗಾಯಗಳನ್ನ ತಗೊಂಡು ಅದನ್ನ ವಿವರಿಸುವಂತಹ ಕ್ರಮಗಳಿರಬಹುದು. ಇದೆಲ್ಲ ನೋಡಿದಾಗ ಪ್ರಾಕೃತವನ್ನ ನಾವು ಹೀಗೆ ನೆಗ್ಲೆಕ್ಟ್ ಮಾಡಿ ಅಥವಾ ಅದನ್ನ ಒಂದ್ ರೀತಿಲಿ ಪಕ್ಕಕ್ಕೆ ಸರಿಸಿ ಕೇವಲ ಸಂಸ್ಕೃತ ಮತ್ತು ಕನ್ನಡ ಸಂಬಂಧಗಳನ್ನ ಮಾತ್ರ ಸ್ವಲ್ಪ ವಿಜೃಂಭಣೆಯಿಂದಲೇ ವಿವರಿಸ್ಕೊಂಡ್ಬಿಟ್ಟಿದೀವೇನೋ ಅಂತ ಕೂಡ ಅನ್ಸತ್ತೆ. ಆದ್ರೆ ಇತ್ತೀಚಿನ ಎಳೆಯರಾದಂತಹ ನಿಮ್ಮ ಮೇಲಿರುವ ಜವಾಬ್ದಾರಿಗಳೇನಂದ್ರೆ, ಕನ್ನಡ ಸಾಹಿತ್ಯದ ಪಂಪ ಪೂರ್ವ ಯುಗದ ಅಂದ್ರೆ ಆರಂಭ ಕಾಲದಿಂದ ಆ ಒಂದು ಯಾವುದನ್ನ ಸಹಸ್ರಮಾನ ಅಂತ ನಾವು ಕರಿತೇವೆ, ಕ್ರಿಸ್ತ ಶಕ 1ರಿಂದ 10ನೇ ಶತಮಾನದವರೆಗೆ ಮೊದಲ ಸಹಸ್ರಮಾನ ಏನಿದೆ, ಅಲ್ಲಿ ನಮ್ಮ ಕನ್ನಡ ಭಾಷೆಯ ಬೆಳವಣಿಗೆಯ ಮೇಲೆ ಖಂಡಿತವಾಗಿಯೂ ಕೂಡ ಪ್ರಾಕೃತ ಭಾಷೆ ಜನರ ಭಾಷೆಯಾಗಿದ್ದರಿಂದ, ಅನೇಕರು ಪ್ರಾಕೃತ ಕವಿಗಳು ಕನ್ನಡ ನಾಡಿನಲ್ಲಿ ಹುಟ್ಟಿರೋದ್ರಿಂದ, ಅಥವಾ ಕನ್ನಡ ನಾಡಿನ ಅರಸರು ಪ್ರಾಕೃತ ಕವಿಗಳಿಗೆ ಒಂದು ಸ್ಥಾನಮಾನ ಗೌರವಗಳನ್ನ ಕೊಟ್ಟಿದ್ರಿಂದ, ಅಥವಾ ಈ ಪ್ರಾಕೃತ ಸಾಹಿತ್ಯಕ್ಕೆ ಪ್ರೇರಣೆ ನೀಡುವ ಜೈನ ಧರ್ಮದಂಥದ್ದರ ಪ್ರಧಾನ ಒಂದು ತೊಟ್ಟಿಲಿನಂತೆ ಈ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಜೈನ ಧರ್ಮದ ಒಂದು ಮುಖ್ಯವಾದ ಪಂಡಿತರುಗಳು, ಆಚಾರ್ಯರುಗಳಿಗೆ ಅವಕಾಶವಾಗಿದ್ದಾಗ್ಲಿ, ಇವೆಲ್ಲವೂ ಕನ್ನಡ ಜನಭಾಷೆಯ ಮೇಲೆ, ಕನ್ನಡದ ಆಡುನುಡಿಯ ಮೇಲೆ ಪ್ರಾಕೃತ ತೀವ್ರ ಪ್ರಭಾವ ಬೀರಿದ್ದಕ್ಕೆ ಸಾಕ್ಷಿಯಾಗಿದೆ. ನಾವಿನ್ನು ಇಂಥದ್ರ ಕಡೆಗೆ ಹೆಚ್ಚಿನ ಅಧ್ಯಯನಗಳನ್ನ ಕೈಗೊಂಡಿಲ್ಲ. ಕೇವಲ ಪ್ರಾಕೃತದಿಂದ ಯಾವ್ಯಾವುದನ್ನ ತಗೊಂಡಿದೀವಿ, ಯಾವ್ಯಾವ ಕೃತಿಗೆ ಯಾವ್ಯಾವುದು ಪ್ರಾಕೃತ ಮೂಲ ಅಂತ ಹೆಸರನ್ನಷ್ಟೇ ಹೇಳಿ ಬಿಟ್ಬಿಡ್ತೇವೆ. ಆದ್ರೆ ಈ ಕನ್ನಡದ ಕವಿಗಳ ಮೇಲೆ ಪ್ರಾಕೃತ ಮೂಲದ ನಿಜವಾದ ಪ್ರಭಾವ ಹೇಗಾಗಿದೆ, ಅದು ಭಾಷಿಕ ಪ್ರಭಾವ ಹೇಗಾಗಿದೆ, ಪಾರಿಭಾಷಿಕ ಪದಗಳನ್ನ ನಾವು ಹೇಗೆ ಒಂದು ಧರ್ಮ ವಿಚಾರಗಳನ್ನ ಹೇಳುವಾಗ ಪ್ರಾಕೃತವನ್ನ ತಗೊಂಡಿದೀವಿ ಇತ್ಯಾದಿಗಳನ್ನ ಡೀಪ್ ಆಗಿ ನಾವು ಅಧ್ಯಯನ ಮಾಡುವ ಅವಶ್ಯಕತೆ ಇದೆ. ಇರ್ಲಿ, ಇದಕ್ಕೆ ಮುಂಚಿತವಾಗಿ ಇದೆಲ್ಲವನ್ನ ನೀವು ಮಾಡಬಹುದಾಗಿರೋ ಸಾಧ್ಯತೆಗಳಿಗೆ ಪ್ರಧಾನವಾಗಿ ನೀವು ತಿಳ್ಕೊಬೇಕಾದದ್ದು ಪ್ರಾಕೃತದ ಒಂದಷ್ಟು ಬೇಸಿಕ್ ಆದಂತಹ ಒಂದು ಮೂಲಭೂತವಾದಂತಹ ಕೆಲವು ಮಾಹಿತಿಗಳನ್ನ ನೀವು ತಿಳ್ಕೊಳ್ಬೇಕಾಗತ್ತೆ.
ಅಂತಹ ಮಾಹಿತಿಗಳು ನಿಮ್ಮ ಪಠ್ಯ ಪುಸ್ತಕ ಏನು ಡಿಪ್ಲೊಮಾದಲ್ಲಿ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಆರಂಭದ ಕೆಲವು ಒಂದು ಪಠ್ಯ ಏನಿದೆಯಲ್ಲ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇಂತಹ ಅಪಾರವಾದ ಮಾಹಿತಿ ನಮ್ಗೆ ಸಿಕ್ಕತ್ತೆ. ಅದರಲ್ಲಿ ಮೊದಲನೆಯ ಭಾಗದಲ್ಲಿ ನೀವು ಗ್ರಹಿಸ್ಕೊಳ್ಬೇಕಾಗಿರುವ ಕೆಲವು ಮುಖ್ಯ ಅಂಶಗಳನ್ನ ನಾವು ನೋಡೋಣ. ಎಲ್ಲ 1 ಅಂಕಗಳಿಗೆ ಪ್ರಶ್ನೆಗಳು ಬರುವಂಥದ್ದು ಇದರಲ್ಲಿ ಇದೆ. ಈ ಚಾಪ್ಟರ್ ಪೂರ್ತಿ 1 ಅಂಕದ ಪ್ರಶ್ನೆಗಳನ್ನ ನಾವು ನೋಡ್ಬೋದು. ಮೊದಲನೇದಾಗಿ ಪ್ರಾಕೃತ ಭಾಷೆಯ ಸ್ವರೂಪ ಮತ್ತು ಮಹತ್ವ ತಿಳಿಯುವಾಗ ಪ್ರಾಕೃತ ಭಾಷೆಯ ಪ್ರಾಚೀನತೆ ಎಲ್ಲಿಂದ, ಎಷ್ಟು ಹಳೆಯದದು, ಎಲ್ಲಿಯವರೆಗೆ ಗುರುತಿಸಲಾಗಿದೆ ಪ್ರಾಕೃತವನ್ನ ಅನ್ನುವಂಥ ಪ್ರಶ್ನೆ ಹೇಳುತ್ತೆ. ಪ್ರಾಕೃತ ಯಾವ ಒಂದು ಭಾಷಾ ವರ್ಗಕ್ಕೆ ಸೇರುತ್ತೆ? ನೀವು ಭಾಷಾಶಾಸ್ತ್ರವಾದ ವಿದ್ಯಾರ್ಥಿಗಳ ಅನೇಕರಿದ್ದೀರಿ. ಇಲ್ಲಿ ಯಾವುದೇ ಭಾಷೆಯನ್ನ ತಗೊಂಡ ತಕ್ಷಣ ಆ ಭಾಷೆಯ ಹುಟ್ಟು ಯಾವ ಒಂದು ಭಾಷಾ ವರ್ಗದಿಂದ ಆಗಿದೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ಪ್ರಪಂಚದ ಹಲವು ಭಾಷೆಗಳನ್ನ ಭಿನ್ನವಾದಂತಹ ಭಾಷಾ ವರ್ಗಕ್ಕೆ ಸೇರಿಸಲಾಗಿದೆ ಅಲ್ವಾ. ಅದ್ರಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಾಗ ನೋಡುವಾಗ ಈಗ ಇಂಡೋ ಆರ್ಯನ್ ಭಾಷೆ ಇರ್ಬೋದು, ಅಥವಾ ಇಂಡೋ ಟಿಬೆಟಿಯನ್ ಭಾಷೆ ಇರ್ಬೋದು, ಚೈನೋ ಟಿಬೆಟಿಯನ್ ಭಾಷೆಗಳು ಅಂಥದ್ದು, ಹಾಗೇನೆ ದ್ರಾವಿಡ ಭಾಷೆಗಳಿರ್ಬೋದು. ಅಥವಾ ಈ ರೀತಿ ನಮ್ಮ ಭಾರತೀಯ ಭಾಷೆಗಳನ್ನೇ ನಾವು ಹಲವು ಭಾಗಗಳಾಗಿ ಮಾಡಿದ್ದೀವಿ. ಪ್ರಧಾನವಾಗಿ ಬರುವ 2 ಮುಖ್ಯವಾದಂತ ಭಾಷಾ ವರ್ಗ ಅಂದಾಗ ಒಂದು ಆರ್ಯ ಭಾಷಾ ವರ್ಗ, ಮತ್ತೊಂದು ದ್ರಾವಿಡ ಭಾಷಾ ವರ್ಗ. ಕನ್ನಡ ದ್ರಾವಿಡ ಭಾಷಾ ವರ್ಗವಾದ್ರೆ ಇಲ್ಲಿ ಪ್ರಾಕೃತ, ಸಂಸ್ಕೃತ ಇವೆಲ್ಲ ಆರ್ಯ ಭಾಷಾ ವರ್ಗ ಅಂತ ಹೇಳಿ ನಾವು ಕರಿತೀವಿ. ಹಾಗಾಗಿ ಭಾರತೀಯ ಆರ್ಯ ಭಾಷಾ ಪರಿವಾರದಲ್ಲಿ ಸಂಸ್ಕೃತ ಸೇರೋ ಹಾಗೇನೆ ಪ್ರಾಕೃತ ಭಾಷೆಯು ಕೂಡ ಈ ಆರ್ಯ ಭಾಷಾ ಪರಿವಾರಕ್ಕೆ ಸೇರುತ್ತೆ. ಸೊ ಒಂದು ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದೆ. ಪ್ರಾಕೃತ ಭಾಷೆ ಯಾವ ಭಾಷಾ ವರ್ಗಕ್ಕೆ ಸೇರುತ್ತೆ? ಅದನ್ನು ಆರ್ಯ ಭಾಷಾ ವರ್ಗಕ್ಕೆ ಸೇರುತ್ತೆ ಅನ್ನುವಂಥ ಒಂದು ಉತ್ತರವನ್ನ ನೀವು ಪಡ್ಕೋತೀರ. ನೆಕ್ಸ್ಟ್ ಬಂದು ಭಾರತೀಯ ಆರ್ಯ ಒಂದು ಪರಿವಾರ ಏನಿದೆ, ಭಾಷಾ ಪರಿವಾರ ಏನಿದೆ, ಆ ಒಂದು ವಿಕಾಸವನ್ನ 3 ಯುಗಗಳಲ್ಲಿ ಪ್ರಾಕೃತದ ಈ ಭಾಷಾ ವಿಕಾಸವನ್ನ ಅಥವಾ ಇಡೀ ಭಾರತದ ಆರ್ಯ ಭಾಷಾ ವಿಕಾಸವನ್ನ ನಾವು ನೋಡುವಾಗ ಒಂದು 3 ಹಂತಗಳಲ್ಲಿ ಇದನ್ನ ಗುರುತಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಾಕೃತ ಭಾಷೆಯ ಆರಂಭದ ಕಾಲದ ಹಂತ ಇದು ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂದಾಗ ಕ್ರಿಸ್ತ ಪೂರ್ವ 1600ರಿಂದ ಕ್ರಿಸ್ತ ಪೂರ್ವ 600ರವರೆಗೆ. ಕ್ರಿಸ್ತ ಪೂರ್ವ 600 ನಿಮ್ಮೆಲ್ಲರಿಗೂ ನೆನಪಿರುತ್ತೆ ಪ್ರಿಯ ವಿದ್ಯಾರ್ಥಿಗಳು. ಯಾಕೆಂದ್ರೆ ಭಾರತದ ಭಾಷೆಗಳಲ್ಲಿ, ಭಾರತದ ಜನಾಂಗೀಯ ಸಾಂಸ್ಕೃತಿಕ ಚಿಂತನೆಗಳಲ್ಲಿ ಮಹತ್ತರವಾದಂತಹ ಒಂದು ಬದಲಾವಣೆ ಕಂಡಂತಹ ಕಾಲ ಕ್ರಿಸ್ತ ಪೂರ್ವ 6ನೇ ಶತಮಾನ. ಬುದ್ಧನಂಥವನಿಗೆ ಜನ್ಮವನ್ನ ಕೊಟ್ಟಂತಹ ಕಾಲ, ಮತ್ತೆ ಮಹಾವೀರನಂಥವನಿಗೆ ಜೊತೆಗೆ ಇಡೀ ಜನ ಸಮುದಾಯವನ್ನ ಒಂದು ಹೊಸ ಚಿಂತನೆಯ ಕಡೆಗೆ, ಒಂದು ಹಸನಾದ ಬದುಕಿನ ಕಡೆಗೆ, ಒಂದು ಸಜ್ಜನ ಸಮಾಜದ ನಿರ್ಮಾಣದ ಕಡೆಗೆ, ಆಕ್ರಮಣ ಸಾಮ್ರಾಜ್ಯಶಾಹಿಗೆ ಒಂದು ತಡೆಯನ್ನ ಒಡ್ಡುವ ರೀತಿಯಲ್ಲಿ ಒಂದು ಶ್ರಮಣ ಸಂಸ್ಕೃತಿಯ ಭಾಗವಾಗಿ ಒಂದು ಶಿಷ್ಟವಾದ ಪ್ರಧಾನವಾದ ಯಾವ ಒಂದು ಪ್ರಭುತ್ವದ ಒಂದು ಹಿನ್ನೆಲೆಯಲ್ಲಿ ನಡೀತಿದ್ದ ಸಾಮ್ರಾಜ್ಯ ವಿಸ್ತರಣೆಗೆ ಒಂದು ಬ್ರೇಕ್ ಹಾಕುವಂತಹ, ಒಂದು ಜನಸಾಮಾನ್ಯರ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟಂತ ಒಂದು ಬದಲಾವಣೆಯನ್ನ ಕಂಡಂತಹ ಕಾಲ ಕ್ರಿಸ್ತ ಪೂರ್ವ 6ನೇ ಶತಮಾನ. ಭಾರತೀಯ ಚರಿತ್ರೆ ಓದುವಾಗ ಸಿಂಧು ಬಯಲಿನ ನಾಗರಿಕತೆಯನ್ನು ಓದಿದ ತಕ್ಷಣ ನೆಕ್ಸ್ಟ್ ನೀವು ಈ ಕ್ರಿಸ್ತ ಶಕ 600ಕ್ಕೆ ಬಂದ್ಬಿಡ್ತೀರಿ. ಆ ಮಧ್ಯದ ಒಂದು ದೊಡ್ಡ ಗ್ಯಾಪ್ ಅನ್ನ ನಮ್ಗೆ ತುಂಬಿಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಏನಾಯ್ತು ಅಲ್ಲಿಂದ ಇಲ್ಲಿಯವರೆಗೆ? ಇನ್ನು ಬರವಣಿಗೆಯ ಚರಿತ್ರೆಗೆ ಬಂದ್ರಂತೂ ಕ್ರಿಸ್ತ ಪೂರ್ವ 3ನೇ ಶತಮಾನದವರೆಗೂ, ಅಶೋಕನವರೆಗೂ ನಮ್ಗೆ ದೊಡ್ಡ ಒಂದು ಸಿಂಧು ಬಯಲಿನ ನಾಗರಿಕತೆಯಿಂದ ಇಲ್ಲಿಯವರೆಗೆ ಒಂದು ದೊಡ್ಡ ಗ್ಯಾಪ್, ಒಂದು ಕಂದಕ ಇದೆ. ಹೇಗೆ ಆ ಬರವಣಿಗೆಯ ಸಂಸ್ಕೃತಿ ಬೆಳೀತು ಅನ್ನುವುದನ್ನ ತಿಳ್ಕೊಳ್ಳೋಕೆ, ಆ ಮಧ್ಯದ ಅಂತರವನ್ನ ತಿಳ್ಕೊಳ್ಳೋಕೆ ನಮ್ಗೆ ಏನು ಕೂಡ ರಿಟರ್ನ್ ರೆಕಾರ್ಡ್ ಸಿಗಲ್ಲ. ಆದ್ರೆ ನಮ್ಮ ಅದೃಷ್ಟದ ಹಾಗೆ ಈ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಬುದ್ಧನಂತವನು, ಮಹಾವೀರರಂತವರು, ಅವರು ಜನಸಾಮಾನ್ಯರಿಗಾಗಿ ಜನಸಾಮಾನ್ಯರ ಭಾಷೆಯನ್ನೇ ಬಳಸಿಕೊಂಡು ಏನು ತಮ್ಮ ದರ್ಶನಗಳನ್ನ, ತಮ್ಮ ತತ್ವಗಳನ್ನ, ಚಿಂತನೆಗಳನ್ನ ಪ್ರಸರಣ ಮಾಡಿ ಒಂದು ಮೌಖಿಕ ಪರಂಪರೆಯ ಒಳಗಡೆ ಅದು ಉಳ್ಕೊಂಡ್ ಬಂದಿತ್ತು, ಅದನ್ನ ಮುಂದಿನ ಕಾಲಘಟ್ಟದಲ್ಲಿ ದಾಖಲೀಕರಣಗೊಳಿಸಲಾಯಿತು ಬರಹದಲ್ಲಿ. ಹಾಗಾಗಿ ನಮಗೆ ಈ 6ನೇ ಶತಮಾನದಿಂದ ಹಿಂದಕ್ಕೆ
ಪ್ರಾಕೃತ ಭಾಷೆಯ ಸ್ವರೂಪವನ್ನ ತಿಳ್ಕೊಳ್ಳೋದು ಹೇಗೆ? ಹಾಗೆ ತಿಳ್ಕೊಬೇಕಂದ್ರೆ ನಿಮಗೆ ಇಡೀ ಬರೀ ಮೌಖಿಕ ಪರಂಪರೆಯಲ್ಲೇ ತೋಂಡಿ ಸಂಸ್ಕೃತಿಯಲ್ಲೇ ಇದ್ದ ನಮ್ಮ ವೇದಿಕ್ ಕಲ್ಚರ್ ಇರ್ಬೋದು, ಅಥವಾ ಅದನ್ನ ಬರವಣಿಗೆ ಮಾಡಿ ಇಡ್ತಕ್ಕಂಥದ್ದು ಏನು ಇರ್ಲಿಲ್ಲ. ಅದನ್ನು ಕೂಡ ಲೇಟರ್ ಪೀರಿಯಡ್ ಅಲ್ಲಿ ಬರಹಕ್ಕೆ ಇಳಿಸಿದಂಥದ್ದು ನಿಮ್ಗೆ ಗೊತ್ತಿದೆ. ಆದ್ರೆ ಈ ಒಂದು ಕ್ರಿಸ್ತಶಕ 6ನೇ ಶತಮಾನದಿಂದ ಕ್ರಿಸ್ತಪೂರ್ವ 6ನೇ ಶತಮಾನದ ಹಿಂದಕ್ಕೆ ಈ ಭಾಷೆಗಳ ಒಂದು ರಚನೆಯ ಬಗೆಗೆ ಅಧ್ಯಯನ ಮಾಡ್ಬೇಕಾದ್ರೆ ಈ ಒಂದು ವೈದಿಕ ಸಂಸ್ಕೃತಿಯಲ್ಲಿ ರಚಿತವಾಗಿರತಕ್ಕಂತಹ ಅನಂತರದಲ್ಲಿ ದಾಖಲೀಕರಣಗೊಂಡಂತಹ ಬಾಯಿಂದ ಬಾಯಿಗೆ ಹರಡಿ ಬಂದು ಏನೂ ಬದಲಾವಣೆ ಆಗದೆ ಉಳಿದಂತಹ ಏನು ಆರ್ಷ ಬರಹಗಳು ಉಳಿದಿವೆ, ಅವುಗಳ ಮಧ್ಯದಲ್ಲಿ ಉಳಿದುಕೊಂಡು ಬಂದಿರುವ ಆಡು ನುಡಿಯ ಸಂಬಂಧಿತವಾದಂತಹ ಪದಗಳನ್ನ ಅಧ್ಯಯನ ಮಾಡಿ ಅವು ಪ್ರಾಕೃತ ಅನ್ನುವುದನ್ನ ವಿದ್ವಾಂಸರು ಗುರುತಿಸಿದ್ದಾರೆ. ಹೀಗೆ ಜನಸಾಮಾನ್ಯರ ಭಾಷೆ ಪ್ರಾಕೃತವಾಗಿತ್ತು, ಮತ್ತೆ ದೈವ ಭಾಷೆ ಅಂತ ಕರೆಸಿಕೊಂಡಂತಹ ಪಂಡಿತ ಮಾನ್ಯವಾದ ಭಾಷೆಯಾಗಿ ಸಂಸ್ಕೃತ ಇತ್ತು. ಇವೆರಡರ ಮಧ್ಯದಲ್ಲಿ ಒಂದು ಸಂಪರ್ಕ ಅನ್ನೋದು ಇದ್ದೇ ಇತ್ತು. ಹಾಗಾಗಿ ವೇದದ ಕಾಲಗಳಿಂದಲೂ ಕೂಡ ಕೆಲವಾರು ಪ್ರಾಕೃತದ ಮೂಲ ಪದಗಳು ಸಿಕ್ಕಿರೋದನ್ನ ವಿದ್ವಾಂಸರು ಗುರುತಿಸಿ ಅಲ್ಲಿಂದ ಮಹಾವೀರರ ಕಾಲದವರೆಗೆ ಆ ಪ್ರಾಕೃತದ ಒಂದು ಕಾಲಘಟ್ಟ ಅಂತ ಗುರುತಿಸ್ತಾರೆ. ಮಹಾವೀರರ ನಂತರದಿಂದ ಕ್ರಿಸ್ತಶಕ ಅಂದ್ರೆ ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತಶಕ 1000ವರೆಗೆ ಅಥವಾ ಕಾನಿಷ್ಕನ ಕಾಲದವರೆಗೆ ಅಂತ ಅನ್ಕೊಳ್ಳಿ, ಕ್ರಿಸ್ತಶಕ 1000ವರೆಗೆ ಒಂದ್ ರೀತಿಯಲ್ಲಿ ಈ ಮೌಖಿಕ ಪರಂಪರೆಯಲ್ಲಿ ಇದ್ದದ್ದೆಲ್ಲವನ್ನ ಒಂದು ದಾಖಲೀಕರಣಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಏನು ನಡೀತಾ ಬಂತು, ಶಾಸನಗಳಲ್ಲಿ ಏನು ಹಾಕ್ತಾ ಬಂದ್ರು, ಶಾಸನಗಳಲ್ಲಿ ಪ್ರಾಕೃತವನ್ನು ಬಳಸ್ತಾ ಬಂದ್ರು, ಆ ಕಾಲಘಟ್ಟವನ್ನ 2ನೆಯ ಕಾಲಘಟ್ಟ ಅಂತ ಹೇಳಿ ಕರೀತಾರೆ. ಅಂದ್ರೆ ಮಧ್ಯಕಾಲೀನ, ಅದನ್ನ ನಾವು ಒಂದು ಪ್ರಾಕೃತ ಭಾಷೆಯ ಆರಂಭ ಕಾಲಘಟ್ಟ, ಮತ್ತೆ 2ನೇದಾಗಿ ಪ್ರಾಕೃತ ಭಾಷೆಯ ಒಂದು ಮಧ್ಯಕಾಲೀನ ಆ ಒಂದು ಕಾಲಘಟ್ಟ ಅಂತ ಕರಿತೇವೆ. ಅದು ಕ್ರಿಸ್ತ ಪೂರ್ವ 600ರಿಂದ ಕ್ರಿಸ್ತಶಕ 1ರವರೆಗೆ. ಅನಂತರದಲ್ಲಿ ಆಧುನಿಕ ಕಾಲಘಟ್ಟವನ್ನ ಗುರುತಿಸ್ತಾರೆ. 1000ದಿಂದ ಇವತ್ತಿನ ಕಾಲಘಟ್ಟದವರೆಗೆ ಪ್ರಾಕೃತ ವೈವಿಧ್ಯಮಯವಾಗಿ ಹಲವು ಸ್ವರೂಪಗಳನ್ನ ಪಡ್ಕೊಂಡು ಇಡೀ ಭಾರತದ ಪ್ರಾಂತೀಯ ಭಾಷೆಗಳ ಮೇಲೆ ತನ್ನ ಪ್ರಭಾವವನ್ನ ಬೀರ್ತಾ ಅದು ತುಂಬಾ ಎಷ್ಟು ಜನಸಾಮಾನ್ಯರ ಆಡು ನುಡಿಯಲ್ಲೇ ಅದು ಉಳ್ಕೊಂಡಿದ್ರಿಂದಾಗಿ ನಿಧಾನವಾಗಿ ಸಾಮರ್ಥ್ಯವನ್ನ ಬೆಳೆಸ್ಕೊಂಡು ಸಾಹಿತ್ಯದ, ಆಧ್ಯಾತ್ಮಿಕ ಸಾಹಿತ್ಯದ, ಲೌಕಿಕ ಸಾಹಿತ್ಯದ ರಚನೆಗೆ ಪ್ರೇರಣೆಯನ್ನ ಒಂದು ಪಡ್ಕೊಂತು. ಮತ್ತೆ ಜನಸಾಮಾನ್ಯರ ಭಾಷೆಯಾಗಿದ್ದ ಕಾರಣಕ್ಕಾಗಿಯೇ ಅದು ಸ್ಥಳೀಯವಾದ ಎಲ್ಲ ಭಾಷೆಗಳ ಜೊತೆಗೆ ಸಂಪರ್ಕ ಸಾಧಿಸ್ಕೊಳಕ್ ಸಾಧ್ಯ ಆಯ್ತು. ಹಾಗಾಗಿ ಇವತ್ತು ಎಲ್ಲ ಭಾರತೀಯ ಸುಮಾರು ಭಾಷೆಗಳಲ್ಲಿ ಪ್ರಾಕೃತದ ಮೂಲ ಪದಗಳು ಅವು ತದ್ಭವೀಕರಣಗೊಂಡು ಉಳ್ಕೊಂಡಿರೋದು, ಹಾಗೆ ಕನ್ನಡವೂ ಕೂಡ ಇದಕ್ಕೆ ಹೊರತಲ್ಲ, ಉಳ್ಕೊಂಡಿರೋದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸೊ ಪ್ರಾಕೃತ ಹಾಗೂ ವೈದಿಕ ಪರಂಪರೆಯ ಆ ಒಂದು ರಚನೆಗಳು ಏನು ನಮ್ಗೆ ಅನಂತರದ ಕಾಲದಲ್ಲಿ ಸಿಕ್ಕಿವೆ, ಅವುಗಳನ್ನ ಆರಂಭ ಕಾಲದಿಂದಲೂ ಕೂಡ ಅವುಗಳ ಮಧ್ಯದಲ್ಲಿ ಪ್ರಾಕೃತ ಮತ್ತು ಈ ವೈದಿಕ ಸಾಹಿತ್ಯ ರಚನೆಯಲ್ಲಿ ಧ್ವನಿ ತತ್ವಗಳು ಮತ್ತೆ ಅದರಲ್ಲಿ ಒಂದು ಭಾಷೆಯ ವಿಕಾಸಗೊಂಡಿರುವಂತಹ ಕೆಲವಾರು ಭಾಷಿಕವಾದಂತಹ ತಾತ್ವಿಕ ವಿಚಾರಗಳಲ್ಲಿ ಒಂದು ರೀತಿಯ ಸಾಮ್ಯತೆ ಇರುವುದನ್ನ ಭಾಷಾ ತಜ್ಞರು ಗುರುತಿಸಿದ್ದಾರೆ. ನೆಕ್ಸ್ಟ್ ಬಂದು ಪ್ರಾಕೃತ ಆಡು ಭಾಷೆಯಾಗಿ ಅಥವಾ ಕಥಿತ ಭಾಷೆ, ಕಥಿತನ ಹೇಳ್ತಾ ಹೋದ್ರು, ಅದು ಬಾಯಲ್ಲಿ ಅಥವಾ ಮೌಖಿಕ ಪರಂಪರೆಯಲ್ಲಿ ಕಥಿತ ಭಾಷೆಯಾಗಿ ಇವುಗಳ ಸಂಬಂಧ ವೈದಿಕ ಸಾಹಿತ್ಯದ ಜೊತೆಗೆ ಅದು ಬೆಳ್ಕೊಂಡು ಬಂತು ಅಂತ ಹೇಳಿ ಅದನ್ನ ಗುರುತಿಸ್ತಾರೆ. ಅದನ್ನ ವಾಕರನಾಗ್ ಅಂತಕ್ಕಂಥ ಭಾಷಾ ವಿಜ್ಞಾನಿ ವಿಶೇಷವಾಗಿ ಅಧ್ಯಯನವನ್ನ ಮಾಡ್ತಾರೆ. ಮುಂದೆ ನಮ್ಗೆ ಪ್ರಾಕೃತ ಭಾಷೆಯ ದೀರ್ಘಕಾಲದವರೆಗೆ ಅದು ಬರೀ ಜನಸಾಮಾನ್ಯರ ಭಾಷೆಯಾಗಿಯೇ ಉಳ್ಕೊಂಡಿತ್ತು. ಆ ನಂತರದ ಕಾಲದಲ್ಲಿ ಅದು ಸಾಹಿತ್ಯಕ್ಕೆ ಅದು ಆಧ್ಯಾತ್ಮಿಕ ಅಥವಾ ಆಗಮಿಕ ಸಾಹಿತ್ಯ ಇರ್ಬೋದು, ಶಾಸ್ತ್ರ ಸಾಹಿತ್ಯ ಇರ್ಬೋದು, ಅಥವಾ ಲೌಕಿಕವಾದಂತಹ ಕಾವ್ಯಗಳು, ಖಂಡ ಕಾವ್ಯಗಳು, ನಾಟಕಗಳು ಇತ್ಯಾದಿಗಳಿರ್ಬೋದು. ಅನಂತರದಲ್ಲಿ ಅದರ ಸಾಹಿತ್ಯದ ರಚನೆಯ ಕಾಲಘಟ್ಟ ಆರಂಭ ಆಗುತ್ತೆ. ಮಹಾವೀರ ಬುದ್ಧ ತಮ್ಮ ಉಪದೇಶಗಳಿಗಾಗಿ ಯಾವಾಗ ಈ ಪ್ರಾಕೃತವನ್ನ ಮತ್ತೆ ಪಾಳಿಯನ್ನ ಬಳಸ್ಕೊಂಡ್ರು, ಪ್ರಾಕೃತ ಪಾಳಿ ಎರಡೂ ಪ್ರಾಕೃತ ಭಾಷೆಗಳೇ, ಪ್ರಾಕೃತ ಅಂತಂದಾಗ ಜನಸಾಮಾನ್ಯರ ಭಾಷೆ ಅನ್ನುವಂಥ ಅರ್ಥದಲ್ಲಿ, ಈ ಪ್ರಾಕೃತ ಭಾಷೆಗೆ ಆಗಮ ಭಾಷೆ ಹಾಗೂ ಆರ್ಯ ಭಾಷೆ ಅನ್ನುವಂತಹ ಹೆಸರು ಬಂದದ್ಯಾಕೆ ಅಂದ್ರೆ ಈ ಒಂದು ತತ್ವಗಳನ್ನ
ಒಂದು ಮಹಾವೀರರ ತತ್ವಗಳು ಇವುಗಳನ್ನ ಆ ನಂತರದಲ್ಲಿ ರಚನೆ ಆಗಿರ್ತಕ್ಕಂತಹ ಶ್ರೇಷ್ಠ ಆಚಾರ್ಯರುಗಳ ತಾತ್ವಿಕ ಚಿಂತನೆಗಳನ್ನ, ಆಧ್ಯಾತ್ಮಿಕ ಚಿಂತನೆಗಳು, ನಾವೇನ್ ಹೇಳ್ತೀವಿ ಆಗಮಿಕ ತತ್ವಗಳು, ದರ್ಶನಗಳು ಅಂತ, ಅವುಗಳನ್ನ ದಾಖಲು ಮಾಡಿದ ಕಾರಣಕ್ಕಾಗಿ ಪ್ರಾಕೃತ ಭಾಷೆ ಆಡು ನುಡಿಯ ಹಂತವನ್ನ ದಾಟಿ ಅದು ಆಗಮ ಭಾಷೆ, ಆರ್ಯ ಭಾಷೆಯ ಒಂದು ಸ್ಥಾನಮಾನವನ್ನ ಪಡ್ಕೊಂತು. ಯಾವಾಗ ಒಂದು ಭಾಷೆಗೆ ನಿಜವಾಗಿಯೂ ಕೂಡ ಒಂದು ಸಾಮರ್ಥ್ಯ ದೊರಕತ್ತೆ, ಅದು ಬರೀ ಆಡು ಭಾಷೆಯಾಗಿ ಉಳ್ಕೊಂಡಿದ್ದಾಗ ಅದು ನಿಜವಾಗಿ ಒಂದು ರೀತಿಯ ಏನ್ ಹೇಳೋಣ, ಆಡಳಿತ ಭಾಷೆಯಾಗದ ಹೊರತು, ಅಥವಾ ಸಾಮ್ರಾಜ್ಯಗಳು, ಸಾಮ್ರಾಟರುಗಳು ಅದನ್ನ ತಮ್ಮ ಒಂದು ಆಜ್ಞೆಯ ಭಾಗವಾಗಿ, ತಮ್ಮ ಆಡಳಿತದ ಭಾಗವಾಗಿ ಅದನ್ನ ಒಂದು ರಾಜಭಾಷೆಯಾಗಿ ಮನ್ನಣೆಯನ್ನ ಕೊಡದೇ ಇದ್ರೆ, ಯಾವುದೇ ಭಾಷೆ ಆಗಿರ್ಲಿ ಅದು ಜನಸಾಮಾನ್ಯರ ಭಾಷೆಯಾಗಿ ಉಳಿದೋಗುತ್ತೆ. ಅದನ್ನ ಒಂದು ಪ್ರಧಾನ ಹಂತಕ್ಕೆ ತಗೊಂಡ್ ಬರೋದಿಕ್ಕೆ, ಸಾಹಿತ್ಯ ಮತ್ತು ಕಲಾ ಅಭಿವ್ಯಕ್ತಿಗೆ ಒಂದು ಮಾಧ್ಯಮವಾಗಿ ಮಾಡೋದಿಕ್ಕೆ ಕಷ್ಟ ಆಗುತ್ತೆ. ಜನಸಾಮಾನ್ಯರ ಭಾಷೆ ಆದ್ರೆ ಕಲಾ ಮಾಧ್ಯಮವಾಗೋದಿಲ್ವಾ? ಜನಪದ ಅನ್ನೋದು ರಚನೆ ಆಗತ್ತಲ್ಲ, ಅದಕ್ಕೆ ಯಾವ ಪ್ರಭುತ್ವದ ಒಂದು ಪ್ರಭಾವ ಅಥವಾ ಪ್ರೇರಣೆಗಳಿರುತ್ತೆ ಅಂತ ನೀವು ಕೇಳ್ಬೋದು. ಅದಿದೆ ನಿಜ, ಅದು ಜನಭಾಷೆಯಾಗಿ ಅದು ಹೇಗೆ ತನ್ನನ್ನ ತಾನು ಕಾಪಾಡ್ಕೋಬಹುದೋ ಎಲ್ಲ ಭಾಷೆಯಲ್ಲಿ ಇದ್ದೇ ಇರುತ್ತೆ. ಆದ್ರೆ ಒಂದು ಭಾಷೆ ಸುದೀರ್ಘವಾಗಿ ಬೆಳೆದು ಸಾಹಿತ್ಯದ ವಿಪುಲವಾದ ರಚನೆಗೆ ತಾನು ತೆರ್ಕೋಬೇಕು ಅಂದ್ರೆ ಒಂದಷ್ಟು ಪ್ರೋತ್ಸಾಹದ ಅಗತ್ಯ ಖಂಡಿತ ಇದ್ದೇ ಇದೆ. ಏಕೆಂದ್ರೆ ಬರಹ ಸಂಸ್ಕೃತಿ ಅನ್ನೋದೇನಿದೆಯಲ್ಲ, ಆ ಬರಹ ಸಂಸ್ಕೃತಿ ಯಾವ ಭಾಷೆಗೆ ದಕ್ಕತ್ತೋ ಅಂಥ ಭಾಷೆಗಳು ಒಂದು ಸಮರ್ಥವಾಗಿ ಇವತ್ತು ಪ್ರಪಂಚದಲ್ಲಿ ಉಳ್ಕೊಂಡ್ ಬಂದಿವೆ. ಬರಹ ಸಂಸ್ಕೃತಿಗೆ ತನ್ನನ್ನ ತೆರೆದುಕೊಳ್ಳದ ಭಾಷೆಗಳು ನಿಧಾನವಾಗಿ ಅವು ಒಂದು ಮೂಲೆ ಗುಂಪಾಗೋದನ್ನ, ಅಥವಾ ಅವುಗಳು ಒಂದ್ ರೀತಿ ಅವಜ್ಞೆಗೆ ಗುರಿಯಾಗುವುದನ್ನ ನಾವು ಕಾಣ್ತೇವೆ. ಇವತ್ತಿಗೂ ಕೂಡ ಸಾವಿರಾರು ಭಾಷೆಗಳು ಸತ್ ಹೋಗಿರೋದನ್ನ ನಾವು ಗುರುತಿಸ್ಬೋದು. ಇದರಲ್ಲಿ ಮುಖ್ಯವಾಗಿ ಒಂದ್ ನಿಮಿಷ, ಈಗ ಸಾಮ್ರಾಟ್ ಅಶೋಕನ ಕಾಲದಿಂದ ಈ ಪ್ರಾಕೃತ ಭಾಷೆಗೆ ಈ ರಾಜಮಾನ್ಯತೆ ದೊರಕಿತು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಒಂದು ಚಿಂತನೆ, ಯಾವುದೇ ಒಂದು ಹೊಸ ಬದಲಾವಣೆಯನ್ನ ಸಮಾಜದಲ್ಲಿ ತರಬೇಕು ಅಂತಂದ್ರೆ, ಅದನ್ನ ದೂರದವರೆಗೆ ತಲುಪಿಸ್ಬೇಕು ಅಂತಂದ್ರೆ, ಜನಭಾಷೆಯನ್ನ ಹೇಗೆ ಮಹಾವೀರರು ಬುದ್ಧ ಬಳಸ್ಕೊಂಡ್ರೋ ಹಾಗೆ ತಾವು ಮೌಖಿಕವಾದಂತಹ ರೀತಿಯಲ್ಲೇ ಅದನ್ನ ಹರಡುವುದಕ್ಕೆ ಒಂದು ಪ್ರಭುತ್ವಕ್ಕೆ ಸಾಧ್ಯ ಆಗುದಿಲ್ಲ. ಅದು ಶಾಶ್ವತವಾಗಿ ನಿಲ್ಲಬೇಕು ಮತ್ತು ತನ್ನ ಸಾಮ್ರಾಜ್ಯ ಎಲ್ಲೆಲ್ಲಿ ಹರಡಿದೆಯೋ ಆ ಎಲ್ಲ ಕಡೆಗಳಿಗೆ ತನ್ನ ಒಂದು ನಂಬಿದ ಸತ್ಯಗಳು, ನಂಬಿದ ಧಾರ್ಮಿಕ ಚಿಂತನೆಗಳು, ತನ್ನ ನಂಬಿದ ಧರ್ಮ ಮತ್ತು ಅದರ ಒಂದು ಮಹತ್ತರವಾದ ಆ ಕೈ ಹಿಡಿದು ನಡೆಸುವ ಆದರ್ಶಗಳು ಅಂತ ಯಾವುದನ್ನ ಅಶೋಕ ನಂಬಿದ್ನು, ಅಂಥವುಗಳನ್ನ ತನ್ನ ಧರ್ಮಲಿಪಿಗಳು ಅನ್ನುವ ಹೆಸರಿನಲ್ಲಿ, ದಮ್ಮಲಿಪಿ ಅನ್ನುವ ಹೆಸರಿನಲ್ಲಿ ಶಾಶ್ವತೀಕರಿಸುವಂತಹ ಒಂದು ಮಹತ್ತರ ಹೆಜ್ಜೆಯನ್ನ ಇಟ್ಟ. ಬಹುಶಃ ಇವತ್ತು ನಮ್ಮ ಕನ್ನಡ ಅಲ್ಲ, ಇಡೀ ಭಾರತೀಯ ಬರವಣಿಗೆಯ ಒಂದು ಚರಿತ್ರೆಯ ಮೊದಲ ಹೆಜ್ಜೆ ನಮಗೆ ಸಿಕ್ಕೋದು ಸಿಂಧೂ ಬಯಲಿನ ನಾಗರಿಕತೆಯ ಆ ಒಂದು ಪಟ್ಟಿಕೆಗಳು ಏನಿದೆ, ಆ ಪಟ್ಟಿಕೆಗಳ ಮೇಲೆ ದೊರಕಿರುವಂತ ಭಿನ್ನ ಭಿನ್ನವಾದಂತಹ ಚಿಹ್ನೆಗಳು, ಲಾಂಛನಗಳು. ಅವುಗಳಲ್ಲಿ ಕೂಡ ನಿಮಗೆ ವ್ಯಂಜನಗಳಿವೆ, ಸ್ವರಗಳಿವೆ, ಮತ್ತೆ ಮತ್ತೆ ಆ ವ್ಯಂಜನಗಳಿಗೆ ಕೊಂಬು, ತಲೆಕಟ್ಟು, ಅದು ಇದು ಸೇರಿಸ್ಕೊಂಡು ಅವು ವಾಕ್ಯ ರಚನೆಗಳಾಗಿವೆ ಅನ್ನುವುದನ್ನ ಎಸ್ಟಾಬ್ಲಿಷ್ ಮಾಡೋದಿಕ್ಕೆ ಅವು ಧ್ವನಿಲಿಪಿಗಳಾಗಿದ್ದವು ಅನ್ನುವುದಕ್ಕೆ ಈಗಾಗಲೇ ಅದನ್ನ ಅಧ್ಯಯನ ಮಾಡಿದ್ದಾರೆ. ಆದ್ರೆ ಪೂರ್ಣವಾಗಿ ಅದನ್ನ ಡಿಪಿಕ್ಟ್ ಮಾಡೋದಿಕ್ಕೆ ಅಥವಾ ಅದನ್ನ ಅನಾವರಣಗೊಳಿಸೋದಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗಿಲ್ಲ. ಅನೇಕ ಚಿಹ್ನೆಗಳು ಬ್ರಾಹ್ಮಿ ಲಿಪಿಯ ಜೊತೆಗೆ, ಬ್ರಾಹ್ಮಿ ಲಿಪಿಯಲ್ಲಿ ಹೇಗೆ ಮುಂದಕ್ಕೆ ಕೊಂಬನ್ನ ಕೊಟ್ರೆ ಅದು ಕ ಆಗತ್ತೆ, ಹಿಂದಕ್ಕೆ ಕೊಟ್ರೆ ಕೆ, ಮೇಲೆ ಕೊಟ್ರೆ ಕಿ, ಕೆಳಗೆ ಕೊಟ್ರೆ ಕು ಅಂತ ಹೇಳಿ ನಾವು ಲಿಪಿಯ ಚರಿತ್ರೆಯನ್ನ ನೀವು ಕಲ್ತಿದ್ದೀರೋ, ಹಾಗೇನೆ ಈ ಒಂದು ಪ್ರಾಕೃತ ಇದ್ರಲ್ಲಿಯೂ ಕೂಡ ಭಾಷೆ, ಲಿಪಿ ಬೇರೆ, ಭಾಷೆ ಬೇರೆ. ಇದನ್ನ ಮೊದಲು ನೀವು ಚೆನ್ನಾಗಿ ತಿಳ್ಕೊಳ್ಬೇಕು, ಮತ್ತೆ ತಿಳ್ಕೊಂಡಿರ್ತೀರಿ ಕೂಡ. ಒಂದು ಭಾಷೆಯನ್ನ ಯಾವ ಲಿಪಿಯಲ್ಲಿ ಬೇಕಾದ್ರೂ ನಾವು ಬರಿಬಹುದು ಅಲ್ವಾ? ಇಂಥದ್ದೇ ಲಿಪಿಯಲ್ಲಿ ಬರಿಬೇಕು ಅಂತ ಏನೂ ಇಲ್ಲ. ಆದ್ರೆ ಭಾಷೆಯನ್ನ ಯಾವ ಲಿಪಿಯಲ್ಲಿ ಬರೆಯೋದಿಕ್ಕೆ ನಾವು ಶುರು ಮಾಡ್ತೀವೋ ಆ ಲಿಪಿ ಅನ್ನುವಂಥದ್ದೇನಿದೆ ಅದು ಎಷ್ಟು ಸ್ಥಳೀಯ ಅಥವಾ ಅದು ಅದರ ವಿಸ್ತಾರ ಎಷ್ಟು ಅನ್ನೋದ್ರ ಮೇಲೆ ಒಂದು ಭಾಷೆ ಪ್ರವಹಿಸುತ್ತೆ. ನೋಡಿ, ಇವಾಗ ಅಶೋಕ ಏನ್ ಮಾಡ್ದ, ತನ್ನ ಒಂದು ಪ್ರಾಂತ್ಯ ಹರಡಿದ ವಿಸ್ತಾರವನ್ನ ನೋಡಿದಾಗ ಕೆಲವು ಕಡೆಗೆ ಕೆಲವು ಭಾಷೆಗಳು ಬೇಕು, ಕೆಲವು ಕಡೆ ಸಂಸ್ಕೃತ ಬೇಕು, ಕೆಲವು ಕಡೆ ಪ್ರಾಕೃತ ಬೇಕು,
ಕೆಲವು ಕಡೆಗಳಲ್ಲಿ ಅದನ್ನ ಖರೋಷ್ಠಿ ಲಿಪಿಯಲ್ಲಿ ಬರೆಸ್ಬೇಕು, ಕೆಲವು ಕಡೆ ಅದನ್ನ ಬ್ರಾಹ್ಮಿ ಲಿಪಿಯಲ್ಲಿ ಬರೆಸ್ಬೇಕು. ಹೀಗೆ ಸ್ಥಳೀಯವಾದ ಜನಗಳಿಗೆ ತಲುಪಿಸಬೇಕು ಎನ್ನುವುದೇ ಮೂಲ ಉದ್ದೇಶವಾಗಿದ್ದಾಗ ಅವನು ತನ್ನ ಶಾಸನಗಳನ್ನ ಸಾಮಾನ್ಯರಿಗೆ ಅರ್ಥ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಹೆಚ್ಚು ಸಂಸ್ಕೃತಕ್ಕಿಂತಲೂ ಪ್ರಾಕೃತಕ್ಕೆ ಅವನು ಬೆಲೆಯನ್ನ ಕೊಟ್ಟಿದ್ದನ್ನು ನಾವು ಗಮನಿಸ್ಬೇಕು. ಆದ್ರಿಂದಲೇ ಗೊತ್ತಾಗತ್ತೆ ಪ್ರಾಕೃತ ವಾಸ್ ದಿ ಮೇನ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್, ಅಥವಾ ಸಾಮಾನ್ಯ ಜನರ ಆಡು ಭಾಷೆ, ಸರಳವಾಗಿ ಅರ್ಥವಾಗುವ ತರಹ ಭಾಷೆಯಾಗಿತ್ತು. ಅದು ಎಲ್ಲರಿಗೂ ಪ್ರವಹಿಸೋದಿಕ್ಕೆ ಎಲ್ಲಾ ಕಡೆಗಳಲ್ಲಿ ವ್ಯಾಪಿಸಿತ್ತು. ಹಾಗಾಗಿ ಸಾಮ್ರಾಟ್ ಅಶೋಕ ಇದಕ್ಕೆ ಒಂದು ರಾಜ ಭಾಷೆಯ ಮಾನ್ಯತೆಯನ್ನ ತಂದ. ಇಡೀ ಭಾರತದಾದ್ಯಂತ ತನ್ನ ಶಿಲಾಲೇಖಗಳನ್ನ ಈ ಪ್ರಾಕೃತ ಭಾಷೆಗಳಲ್ಲಿ ಅವನ ಭಾಷೆಯಲ್ಲಿ ಬಳಸಿದ. ಅದಕ್ಕೆ ಬ್ರಾಹ್ಮಿ, ಉತ್ತರ ಬ್ರಾಹ್ಮಿ, ದಕ್ಷಿಣ, ಅದಕ್ಕೆ ಹೋಗಲ್ಲ ನಾನು, ಲಿಪಿಗೆ ಬಳಸ್ದ. ಪ್ರಾಕೃತ ಭಾಷೆಗೆ ಜನ ಮಾನ್ಯತೆಯ ಜೊತೆಗೆ ಪ್ರಭುತ್ವದ ಮಾನ್ಯತೆ ಸಿಕ್ಕಿದ್ದು, ರಾಜ ಭಾಷೆಯ ಒಂದು ಗೌರವ ದೊರಕಿದ್ದು ಅಶೋಕನ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಆ ನಂತರದಲ್ಲಿ ನಮ್ಗೆ ಕ್ರಿಸ್ತಪೂರ್ವ 3ರಿಂದ 4ನೇ ಶತಮಾನದವರೆಗೆ ಅಂತ ಇಟ್ಕೊಳ್ಳಿ. ಕ್ರಿಸ್ತಪೂರ್ವ 3ರಿಂದ 4ನೇ ಶತಮಾನದ ಒಂದು 700 ವರ್ಷಗಳು, ಒಂದು 200 ವರ್ಷ ಅಂತ ಹೇಳಿ ನಾವು ಒಂದು ಶಾಸನಗಳು, 200 ಒಂದು 2000 ಶಾಸನ, ಅಂದ್ರೆ ಶಾಸನ ಹಾಕಿಸುವುದು ಆರಂಭ ಆಗಿದ್ರಿಂದ ಹಿಡಿದು ಕ್ರಿಸ್ತ ಶಕ 400, ಆ ಕಡೆಗೆ 300, ಈ ಕಡೆಗೆ 400, 700 ವರ್ಷಗಳಲ್ಲಿ ನಮ್ಮಲ್ಲಿ ಸುಮಾರು 2000 ಪ್ರಾಕೃತ ಶಾಸನಗಳು ದೊರಕಿವೆ. ಸ್ನೇಹಿತರೆ, ನಾವು ಶಾಸನ ಅಧ್ಯಯನವನ್ನ ಮಾಡ್ತೇವೆ, ಭಾಷಾ ಅಧ್ಯಯನವನ್ನು ಮಾಡ್ತೇವೆ. ಕರ್ನಾಟಕದಲ್ಲಿ ಎಷ್ಟು ಶಾಸನಗಳು ಪ್ರಾಕೃತದವು ಸಿಕ್ಕಿವೆ? ಅವುಗಳಲ್ಲಿ ಕನ್ನಡ ಭಾಷೆ ಹೇಗೆ ಬೆಳವಣಿಗೆಗೆ ಬಂದಿದೆ, ಸ್ಥಳೀಯ ಕನ್ನಡಿಗರ ಕಥೆಯನ್ನ ಹೇಳೋದಿಕ್ಕೆ ಅವೇನಾದ್ರು ನಮ್ಗೆ ಸಹಾಯ ಮಾಡತ್ತೋ ಅಂತ ನಾವು ಇನ್ನೂ ಕನ್ನಡಿಗರು ಅಧ್ಯಯನ ಮಾಡಕ್ ಹೋಗಿಲ್ಲ. ಪ್ರಾಕೃತದ ಕಡೆಯಿಂದ ಕನ್ನಡ ಸಾಹಿತ್ಯದ ಅಧ್ಯಯನ ನಡೆದಿಲ್ಲ. ಬರೀ ಸಂಸ್ಕೃತದ ಕಡೆಯಿಂದ ಕನ್ನಡ ಸಾಹಿತ್ಯದ, ಕನ್ನಡ ಭಾಷೆಯ ಅಧ್ಯಯನ, ಯಾವ್ದು ಬೇಕು ಯಾವ್ದು ಬೇಡ, ಯಾವ ವರ್ಣ ಬಿಡ್ಬೇಕು, ಯಾವ್ದು ನಮ್ಮಲ್ಲಿ ಹೇರಲಾಯ್ತು, ನಮ್ಮ ಮೂಲ ವರ್ಣಗಳೆಷ್ಟು, ಸುದ್ದಗೆಗಳೆಷ್ಟು, ಈ ಚರ್ಚೆಗಳೆಲ್ಲ ನಡೆದಿದೆ. ಆದ್ರೆ ಪ್ರಾಕೃತದಿಂದ ನಾವು ಪಡೆದುಕೊಂಡದ್ದನ್ನ ನಾವು ಅಧ್ಯಯನ ಮಾಡಿಲ್ಲ. ಇರ್ಲಿ, ಈ 700 ವರ್ಷಗಳೇನಿದೆ ಅಶೋಕನ ಕಾಲದಿಂದ ಹಿಡಿದು ಕ್ರಿಸ್ತ ಶಕ 400ರವರೆಗೆ, ಅನಂತರದಲ್ಲಿ ಸಂಸ್ಕೃತ ಶಾಸನಗಳು, ಸ್ಥಳೀಯ ಭಾಷಾ ಶಾಸನಗಳು ಹೆಚ್ಚಾಗ್ಬಿಟ್ವು. ಕರ್ನಾಟಕದಲ್ಲಂತೂ ಸಂಸ್ಕೃತ ಮತ್ತು ಸ್ಥಳೀಯ ಕನ್ನಡ ಭಾಷೆಯ ಶಾಸನಗಳು ಹೆಚ್ಚಾಗಿದ್ರಿಂದ ಪ್ರಾಕೃತ ಭಾಷೆ ನಿಧಾನವಾಗಿ ಹೋಯ್ತು. ಮೌರ್ಯರು ಮತ್ತು ಶಾತವಾಹನರು ಈ ಪ್ರಾಕೃತ ಭಾಷೆಯನ್ನ ಸ್ಥಳೀಯವಾಗಿ ಕರ್ನಾಟಕದಲ್ಲಿ ಬೆಳೆಸುವುದಕ್ಕೆ ಹೆಚ್ಚು ಗಮನವನ್ನ ಕೊಟ್ರು. ಆಮೇಲೆ ಸಂಸ್ಕೃತ ಒಂದು ನಿಮ್ಗೆ ಕದಂಬರು ಬಂದ ಕೂಡಲೇ ಕದಂಬರು ಅನಂತರದಲ್ಲಿ ಸಂಸ್ಕೃತಕ್ಕೆ ಹೆಚ್ಚು ಮಣೆ ಹಾಕ್ಲಾಗ್ತಾ ಹೋಯ್ತು. ಅದು ಸಂಸ್ಕೃತ ಪ್ರಧಾನವಾಗ್ತಾ ಹೋಯ್ತು. ಆಮೇಲೆ ಕನ್ನಡ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ಸಿಗ್ತಾ ಹೋಯ್ತು. ಇದಾದ್ಮೇಲೆ ಪ್ರಾಕೃತ ನಿಧಾನವಾಗಿ ಆಧ್ಯಾತ್ಮದ ಹಾಗೂ ಒಂದು ಸದಾಚಾರದ, ಒಂದು ಸಚ್ಚಿಂತನೆಯ, ಒಂದು ಧಾರ್ಮಿಕ ತತ್ವಗಳನ್ನ ತನ್ನಲ್ಲಿ ಅಳವಡಿಸಿಕೊಳ್ತಾ ಅದು ಒಂದು ಆಧ್ಯಾತ್ಮ ಸಾಹಿತ್ಯದ ಒಂದು ಭಾಷೆಯಾಗಿ ಮುಂದೆ ಬೆಳೀತು. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಶಾತವಾಹನರ ಕ್ರಿಸ್ತ ಶಕ 2ನೇ ಶತಮಾನಕ್ಕೆ ಬರುವ ಹಾಲರಾಜ ಅವನು ಗಾಥಾ ಸಪ್ತಶತಿಯನ್ನ ಬರೆದ. ಈ ವಾಕ್ಯವನ್ನ ನೀವ್ ಎಲ್ಲಾ ಕಡೆ ಬರೀತೀರಿ. ಗಾಥಾ ಸಪ್ತಶತಿಯನ್ನ ಹಾಲರಾಜ ಬರೆದ. ಅದರಲ್ಲಿ ಕನ್ನಡದ ಅನೇಕ ನಾಮಪದಗಳಿವೆ, ಕ್ರಿಯಾಪದಗಳಿದೆ, ಪೊಟ್ಟ, ತುಪ್ಪ, ತೀರ್ ಇತ್ಯಾದಿಗಳಿದೆ ಅಂತ ಒಂದಷ್ಟು ಹೇಳಿ ಅದ್ನೇ ಹೇಳ್ತಾ ಇದೀವಿ ನಾವು. ಆದ್ರೆ ಇದು ಕನ್ನಡಕ್ಕೆ ಅನುವಾದ ಆಗಿದೆ, ಗಾಥಾ ಸಪ್ತಶತಿ. ಇದೇನಿದು ಗಾಥಾ ಸಪ್ತಶತಿ? ಇದು ಹಾಲರಾಜನೇ ಬರೆದದ್ದಲ್ಲ, ಹಾಲರಾಜ ಕಂಪೈಲ್ ಮಾಡ್ದ ಅಷ್ಟೇ. ಹಾಲರಾಜ ಸಂಕಲಿಸ್ದ. ಏನನ್ನ? ಅದುವರೆಗೂ ತನ್ನ ಕಾಲದಲ್ಲಿ ಬಂದಿದ್ದ ಪ್ರಾಕೃತ ಕೃತಿಗಳಿಂದ ತನಗೆ ಇಷ್ಟವಾದಂತಹ ಸುಮಾರು 700 ಗಾಹೆಗಳನ್ನ ಸಂಗ್ರಹಿಸಿ ಅದರಲ್ಲಿ ಅವನು ಸಂಕಲನ ಮಾಡಿ ಹೊರತಂದಿದ. ಗಾಥಾ ಸಪ್ತಶತಿ. ಶತಿ ಸಪ್ತ ಅಂದ್ರೆ 7, ಶತಿ ಅಂದ್ರೆ 100. 700 ಗಾಹೆಗಳ ಒಂದು ಸಂಕಲನ ಗಾಥಾ ಸಪ್ತ. ನಿಜವಾಗಿಯೂ ಸ್ನೇಹಿತರೆ, ನೀವು ಇದನ್ನ ಓದ್ಬೇಕು. ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ, ಒಂದು ಗಾದೆ ಅಂದ್ರೆ, ಒಂದು ಗಾಹೆ ಅಂತಂದ್ರೆ ಅಥವಾ ಒಂದು ಸುಭಾಷಿತ ಅಂದ್ರೆ ಅದು ತಾನು ಹುಟ್ಟಿಕೊಂಡ ಕಾಲಮಾನದ ಸಮಾಜೋ ಸಾಂಸ್ಕೃತಿಕ ಬದುಕಿನ ಕೆಲವು ಸುಳುಹುಗಳನ್ನ, ಚಹರೆಗಳನ್ನ ತನ್ನಲ್ಲಿ ಇಟ್ಕೊಂಡಿರುತ್ತೆ.
ಆ ಗಾಥಾ ಸಪ್ತಶತಿಯ ಅನೇಕ ಗಾಹೆಗಳು ಬಹಳ ಸುಂದರವಾಗಿವೆ ಮತ್ತು ಒಂಥರ ಕ್ರಾಂತಿಕಾರಿಕ ಚಿಂತನೆಗಳು ಕೂಡ ಅದರಲ್ಲಿ ಇರೋದನ್ನ ನಾವು ಕಾಣ್ತೇವೆ. ಹಾಗಾಗಿ ನಿಜವಾಗಿ ಪ್ರಾಕೃತ ಭಾಷೆಯ ಸತ್ವ ಅದರಲ್ಲಿರುವಂತಹ ಜನ ಬದುಕಿನ ಒಂದು ಕಿಂಡಿಯಾಗಿ ಕೂಡ ನಾವು ಒಂದ್ಸತಿ ನೋಡ್ಬೇಕು ಗಾಥಾ ಸಪ್ತಶತಿಯ ಈ ಒಂದು ಗಾಹೆಗಳ ಸಂಗ್ರಹವನ್ನ. ಹಾಲರಾಜ ಹೀಗೆ ಒಬ್ಬ ರಾಜ ಇದನ್ನ ಸಂಗ್ರಹ ಮಾಡಿದ್ದು ನಮ್ಗೆ ಬಹಳ ಮುಖ್ಯ ಆಯ್ತು. ಯಾಕೆಂದ್ರೆ ನಮ್ಗೆ ಪ್ರಾಕೃತದ ಯಾವ ಕೃತಿಯೂ ಕೂಡ ನಮಗೆ ಕನ್ನಡ ನಾಡಿನಲ್ಲಿ ರಚಿತವಾದದ ಅನಂತರದಲ್ಲಿ ನಮ್ಗೆ ಗೊತ್ತಾಗತ್ತೆ. ಹಾಲರಾಜನ ಇದ್ರಲ್ಲಿ ನಾವು ಗಾಥಾ ಸಪ್ತಶತಿಲಿ ಕನ್ನಡ ಪದಗಳನ್ನು ಗುರ್ತಿಸೋಕಷ್ಟೇ ನಾವು ಅದನ್ನ ಗಮನಿಸ್ಕೊಂಡಿದೀವಿ. ಇರ್ಲಿ, ಅಲ್ಲಿ ಗಾಥಾ ಸಪ್ತಶತಿಯ ಆ ಗಾಹೆಗಳಲ್ಲಿರುವ ಜೀವನ ಸೌಂದರ್ಯ ಮತ್ತು ಅಲ್ಲಿನ ಒಂದು ವರ್ಣನೆಗಳು ಬಹಳ ಅದ್ಭುತವಾಗಿವೆ. ಇನ್ನು ಪ್ರಾಕೃತವನ್ನ ನಾಟಕಗಳಲ್ಲಿ ಬಳಸ್ಕೊಳ್ಳೋದಿಕ್ಕೆ ಸಂಸ್ಕೃತ ನಾಟಕಗಳು ಏನ್ ಮಾಡಿದ್ವು ಅಂದ್ರೆ, ಪ್ರಾಕೃತದಲ್ಲಿಯೇ ನೇರವಾಗಿ ಯಾವ ಕೃತಿಗಳು ಬರೆದಿದ್ರು ಸಂಸ್ಕೃತದವ್ರಿಗೆ ಏನಾಗ್ತಿತ್ತು ಅಂದ್ರೆ, ಇವಾಗ ರಾಜರ ಭಾಷೆ ಸಂಸ್ಕೃತ ಪೂರ್ಣವಾಗಿದ್ರೆ ಅವರ ಕೈ ಕೆಳಗಿನ ಒಬ್ಬ ಸಾರಥಿಯೋ ಚಾರನೋ ಅಥವಾ ಅವರ ಹತ್ರ ಇರುವಂತಹ ಒಂದು ಚಾರ ಕೆಲಸ ಮಾಡುವಂತವ್ರು, ರಾಣಿಯ ಕೈ ಕೆಳಗೆ ಇರುವಂತಹ ಅವಳ ದೂತಿಯೋ ಇನ್ಯಾರೋ ಒಬ್ರು, ಇವರೆಲ್ಲ ಸಾಮಾನ್ಯ ಜನರು. ನಿಮ್ಗೆ ಒಂದು ನಾಟಕ ಅಂದಾಗ ಅದ್ರಲ್ಲಿ ಒಂದು ಹೈರಾರ್ಕಿ ಅನ್ನೋದು ಸಮಾಜದಲ್ಲಿ ಇರುವ ಹಾಗೆ ಇರುತ್ತೆ, ಆ ವರ್ಗ ಭಿನ್ನತೆ ಅನ್ನುವಂಥದ್ದು. ಮತ್ತೆ ಆಯಾಯ ಪಾತ್ರಗಳು ಹೆಚ್ಚು ನ್ಯಾಚುರಲ್ ಆಗಿರ್ಬೇಕು ಅಂದಾಗ ಆಯಾಯ ಪಾತ್ರ ಯಾವ ಮಣ್ಣಿಗೆ ಅಂಟ್ಕೊಂಡಿರುತ್ತೋ ಅಥವಾ ಯಾವ ಸಮುದಾಯದ ಯಾವ ಸಮಾಜದ ಸ್ತರಕ್ಕೆ ಯಾವ ಸಾಂಸ್ಕೃತಿಕ ಸ್ತರಕ್ಕೆ ಅಂಟ್ಕೊಂಡಿರುತ್ತೋ ಅದರಿಂದಲೇ ಬಂದಿರುವಂತಹ ಭಾಷಾ ವೈಶಿಷ್ಟ್ಯತೆಯನ್ನ ನಾಟಕಗಳಲ್ಲಿ ಕೊಡುವಂಥದ್ದು ನಮ್ಗೆ ಸಂಸ್ಕೃತ ಸಾಹಿತ್ಯದಲ್ಲೂ ಸಿಗುತ್ತೆ, ಪಾಶ್ಚಾತ್ಯದಲ್ಲೂ ಸಿಗುತ್ತೆ, ಕನ್ನಡ ಸಾಹಿತ್ಯದಲ್ಲೂ ಸಿಗುತ್ತೆ. ಎಲ್ಲಾ ಸ್ತರದವರು ಒಂದೇ ತರಹ ಮಾತನಾಡುವ ತರಹ ನಾಟಕಗಳನ್ನ ಓದಿದಾಗ ನಮ್ಗೆ ಇವು ನಿಜವಾಗಿಯೂ ಕೂಡ ಆ ಒಂದು ಮಣ್ಣಿನ ಘಮಲೆಯನ್ನ ಪಡೆದಿಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಒಬ್ಬ ಚಾರ ಮಾತಾಡೋದು ಅವನು ಬಂದಿರುವ ನಿಮ್ಗೆ ಸಮಾಜ ಭಾಷಾ ಅಧ್ಯಯನ ಗೊತ್ತಿದೆ ಅಲ್ವಾ, ಸೋಷಿಯಲ್ ಲಿಂಗ್ವಿಸ್ಟಿಕ್ಸ್ ಅಲ್ಲಿ ಹೇಳೋದು ಸಮಾಜದಲ್ಲಿರುವಂತಹ ಎಲ್ಲಾ ಭಿನ್ನಾಂಶಗಳು ಭಾಷೆಯಲ್ಲಿ ಸಹಜವಾಗಿ ಮೈಗೂಡಿರುತ್ತೆ, ಅದಿರುತ್ತೆ. ಆ ಸಾಮಾಜಿಕ ಭಿನ್ನತೆಗಳು ಆ ಭಾಷೆಯಲ್ಲಿ ಕಂಡು ಬರುತ್ತೆ. ಅದು ಲಿಂಗ ವ್ಯತ್ಯಾಸ ಇರ್ಬೋದು, ಜಾತಿ ವ್ಯತ್ಯಾಸ ಇರ್ಬೋದು, ವರ್ಗ ವ್ಯತ್ಯಾಸ ಇರ್ಬೋದು. ಅದಕ್ಕೆ ತಕ್ಕ ಹಾಗೆ ನಿಜವಾಗಿ ಒಬ್ಬ ನಾಟಕಕಾರ ಬದುಕನ್ನೇ ಕಟ್ಕೊಡ್ತಾನೆ ಅಂದ್ರೆ ಆಯಾಯ ಪಾತ್ರಗಳಿಗೆ ಅದಕ್ಕೆ ತಕ್ಕನಾಗಿ ತನ್ನ ಸಮಾಜ ಸಾಂಸ್ಕೃತಿಕ ಸಂದರ್ಭದ ಒಳಗೆಯೇ ಅದು ಮಾತಾಡ್ತಾ ಇರುತ್ತೆ, ಅಂಥದ್ದೇ ಚಹರೆಯನ್ನ ಅದು ಪಡ್ಕೊಂಡಿರುತ್ತೆ. ಹೀಗಾಗಿ ಸಂಸ್ಕೃತ ನಾಟಕಗಳ ಒಳಗಡೆ ಬರುವ ಅಲ್ಲಿನ ಸಾಮಾನ್ಯ ಜನರ ಒಂದು ಏನ್ ಬರುತ್ತೆ ಪಾತ್ರಗಳು ಬರುತ್ತವೆ, ಆ ಶೂದ್ರಕನಲ್ಲಿ ಬರುವಂಥದ್ದು, ಈಗ ವಸಂತ ಸೇನೆ ಅಂತಹ ಒಬ್ಬ ಗಣಿಕೆ ಇರ್ಬಹುದು, ಅಥವಾ ಬೇರೆ ಬೇರೆಯ ನಾಟಕಗಳಲ್ಲಿ ಬರ್ತಕ್ಕಂತಹ ಸಾಮಾನ್ಯ ಹೆಣ್ಣು ಮಕ್ಕಳಿರ್ಬಹುದು, ಚಾರರುಗಳಿರ್ಬಹುದು, ಅಥವಾ ಮುಖ್ಯ ನಾಯಕನ ಜೊತೆಗೆ ಯಾವಾಗ್ಲೂ ಈ ನರಸಿಂಹರಾಜು ಇರ್ತಾನಲ್ಲ ಸಿನಿಮಾದಲ್ಲಿ, ಹಾಗೆ ಇರುವಂತಹ ಒಬ್ಬ ಸಾಮಾನ್ಯ ವರ್ಗದ ಸಾಮಾನ್ಯ ಜನಾಂಗದ ಗೆಳೆಯ ಇರ್ಬೋದು. ಇವ್ರದೆಲ್ಲ ಭಾಷೆಯನ್ನ ಸಂಸ್ಕೃತದವ್ರು ಬಳಸುವಾಗ ಏನ್ ಮಾಡಿದ್ರು, ಪ್ರಾಕೃತವನ್ನ ಹೆಚ್ಚಾಗಿ ಬಳಸ್ಕೊಂಡ್ರು. ಅಂದ್ರೆ ಪ್ರಾಕೃತ ಜನಸಾಮಾನ್ಯರ ಭಾಷೆ ಆಗಿತ್ತು ಅಂತ ಹೇಳಿ. ಹಾಗಾಗಿ ಭಾಷಾ ವಿಜ್ಞಾನಿಗಳು ಪ್ರಾಕೃತವನ್ನ ಗುರುತಿಸುವಾಗ ಈ ರೀತಿ ನಮ್ಗೆ ಭಾಸ ಇರ್ಬೋದು, ಶೂದ್ರಕ ಇರ್ಬೋದು, ಕಾಳಿದಾಸ ಇರ್ಬೋದು, ಇಂಥವರು ಬರೆದಿರ್ತಕ್ಕಂತಹ ಮುಖ್ಯ ಸಂಸ್ಕೃತ ಕಾವ್ಯಗಳಲ್ಲಿ ಕಂಡುಬರುವ ಈ ಪ್ರಾಕೃತ ಪದಗಳನ್ನ, ಪ್ರಾಕೃತ ಆಡು ನುಡಿಯ ಸೊಗಡನ್ನ ಗುರುತಿಸುವ ಪ್ರಯತ್ನ ಮಾಡಿದ್ದಾರೆ. ಹಾಗೇನೆ ಪ್ರಾಕೃತದ ಎಲ್ಲ ವರ್ಗದವರು ಸಾಮಾನ್ಯವಾಗಿ ಬಳಸ್ತಾ ಇದ್ದಂತಹ ಅದರ ಒಂದು ಭಾಷಾ ಕೋಶ ಕೂಡ ಬೆಳೀತು, ಕೊಡ್ತು ಪೂರ್ಣವಾಗಿ ಸ್ಥಳೀಯ ಭಾಷೆಗಳಿಂದ ಪಡ್ಕೊಂಡಿದೆ. ಮತ್ತೆ ತನ್ನ ಮೇಲೆ ಪ್ರಭಾವ ಬೀರಿದ ಭಾಷೆಯಿಂದ ಪಡ್ಕೊಂಡು ಅದು ತಾನು ಕೂಡ ಪ್ರಾಕೃತ ಕೊಟ್ಟಿದೆ. ಹಾಗಾಗಿ ಪ್ರಾಕೃತ ಎಲ್ಲ ವರ್ಗಕ್ಕೂ ಸೇರ್ಕೊಂತು, ಆಡು ನುಡಿಯಾಗಿ ಅದು ಹೆಚ್ಚು ಹೆಚ್ಚು ಸಶಕ್ತವಾಗ್ತಾ ಬಂತು. ಸಮಯ ಆಗ್ತಾ ಇರೋದನ್ನ ನಾನು ಕನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಪ್ರಾಕೃತ ಭಾಷೆಯ ಕಾವ್ಯ ಸೌಂದರ್ಯ ಏನು, ಪ್ರಾಕೃತ ಭಾಷೆಯಲ್ಲಿ ಯಾವ ರೀತಿಯಲ್ಲಿ ಅದ್ಭುತವಾದಂತಹ ಗಾಹೆಗಳು, ಅಲ್ಲಿ ಬರ್ತಕ್ಕಂತಹ ಗಾದೆ ಮಾತುಗಳಿರ್ಬೋದು, ನಾಣ್ಣುಡಿಗಳಿರ್ಬೋದು, ಆ ಪಾತ್ರಗಳ ವೈಶಿಷ್ಟ್ಯತೆಯನ್ನ ಹೇಳುವಂಥವುಗಳಿರ್ಬೋದು, ಜೀವನ ಸೌಂದರ್ಯವನ್ನ, ಜೀವನ ಸತ್ವವನ್ನ, ಜೀವನ್ಮುಖಿ ಚಿಂತನೆಗಳನ್ನ, ಸಜ್ಜನಿಕೆಯನ್ನ ಬೆಳೆಸುವುದಕ್ಕೆ ಬೇಕಾದಂತಹ ಅತ್ಯಪೂರ್ವವಾದಂತಹ ಸಾಹಿತ್ಯ ರಚನೆ ಈ ಪ್ರಾಕೃತದಲ್ಲಿ ಇದೆ. ಅಂದ್ರೆ
ಪ್ರಾಕೃತ ಸಾಹಿತ್ಯದ ಒಂದು ಕಾವ್ಯ ಶಕ್ತಿ ಏನು ಅಂತ. ಸೊ ಪ್ರಾಕೃತದಲ್ಲಿ ನಾವು ಆರಂಭದಲ್ಲಿ ಬರ್ತಕ್ಕಂಥ ಪ್ರಾಕೃತದ ಉಗಮ ವಿಕಾಸ, ಆಡು ಭಾಷೆಯಾಗಿ ಅದು ಹೇಗೆ ಅಭಿವ್ಯಕ್ತಿಯ ಮಾಧ್ಯಮವಾಯ್ತು, ಹಾಗೇನೆ ಕಾವ್ಯದ ಸೌಂದರ್ಯ ಏನು, ಅದು ನಿಧಾನವಾಗಿ ಹೇಗೆ ರಾಜಭಾಷೆ ಆಗ್ತಾ ರಾಜರ ಒಂದು ಪ್ರೇರಣೆಯನ್ನ, ಪ್ರಭಾವವನ್ನ, ಒಂದು ರಕ್ಷಣೆಯನ್ನ ಪ್ರೋತ್ಸಾಹ ಪಡ್ಕೊಂತು, ಹಾಗೇನೆ ಕಲಾ ಮಾಧ್ಯಮದೊಳಗೆ ನಿಧಾನವಾಗಿ ಅದು ಪ್ರವೇಶ ಮಾಡ್ತು ಅನ್ನುವುದನ್ನ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗತ್ತೆ. ಸ್ನೇಹಿತರೆ, ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಒಂದಷ್ಟು ಕೇಳ್ಕೋಬಹುದು. ಮುಂದಿನ ತರಗತಿಯಲ್ಲಿ ನಾನು ಈ ಸಾಹಿತ್ಯ ಏನು ಪ್ರಾಕೃತ ಭಾಷೆಯ ಬಹಳ ಮುಖ್ಯವಾದಂತಹ ಒಂದು ಭಾಷೆಯ ಭೇದ ಪ್ರಭೇದಗಳು ಯಾವ್ಯಾವುದು, ಅದರ ಕಾವ್ಯ ಲಕ್ಷಣದ ಪ್ರತಿಪಾದನೆಗೋಸ್ಕರವಾಗಿ ಬೇರೆ ಬೇರೆಯ ಕಾವ್ಯ ಮೀಮಾಂಸಕಾರರು ಮತ್ತೆ ಚಂದೋಕಾರರು ಇವ್ರುಗಳು ಹೇಗೆ ಪ್ರಾಕೃತವನ್ನ ಕೋಟ್ ಮಾಡ್ಕೋತಾರೆ, ಅದರ ಗಾಹೆಗಳನ್ನ ಉಲ್ಲೇಖಿಸ್ಕೊಳ್ತಾ ಹೋಗ್ತಾರೆ. ಪ್ರಾಕೃತ ಭಾಷೆಯ ಸ್ವರೂಪದಲ್ಲಿ ಮುಖ್ಯವಾಗಿ ಬರುವ 3 ಹಂತಗಳು ಇದೇ ಚಾಪ್ಟರ್ ನಲ್ಲೇ ಬರುತ್ತೆ. ಜನಭಾಷೆಯಾಗಿ ರೂಪಣೆಗೊಂಡದ್ದು, ಆಗಮಿಕ ಗ್ರಂಥಗಳಾಗಿ ರೂಪಣೆಗೊಂಡದ್ದು, ಶಿಲಾಶಾಸನಗಳಲ್ಲಿ ಪ್ರಾಕೃತ ಹೇಗೆ ಪ್ರವರ್ಧಮಾನಕ್ಕೆ ಬಂತು, 3ನೇ ಶತಮಾನದಿಂದ ಆಮೇಲೆ 6-7ನೇ ಶತಮಾನದವರೆಗೆ ಅದರ ಬೆಳವಣಿಗೆ ಹೇಗೆ ಇತ್ತು, ಹಾಗೇನೆ ಈ ವೈದಿಕ ಭಾಷೆ ಮತ್ತು ಪ್ರಾಕೃತ ಭಾಷೆಗಳ ಒಂದು ಭಾಷಾ ತತ್ವಗಳಲ್ಲಿ ಕಂಡುಬರುವ ಈ ಪ್ರಾಕೃತ ಭಾಷೆಯ ಸ್ವರೂಪ ಮತ್ತು ಮಹತ್ವ ಈ ಚಾಪ್ಟರ್ ನಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಯಾವುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ, ಪ್ರಾಕೃತ ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ? ಪ್ರಾಕೃತ ಆರ್ಯ ಭಾಷಾ ವರ್ಗಕ್ಕೆ ಸೇರುತ್ತದೆ. ಭಾರತೀಯ ಆರ್ಯ ಒಂದು ಶಾಖಾ ಪರಿವಾರ ಏನಿದೆ ಅದರ ವಿಕಾಸದ ಒಂದು ಭಾರತೀಯ ಆರ್ಯ ಶಾಖಾ ಪರಿವಾರದ ವಿಕಾಸದ 3 ಹಂತಗಳು ಯಾವುವು ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಬಹುದು. ಅಂತ ಒಂದು ಪ್ರಶ್ನೆಗೆ ನಮ್ಗೆ ಇಲ್ಲಿ ಉತ್ತರ ಅನ್ನುವಂಥದ್ದು ಅದು ಭಾರತೀಯ ಆರ್ಯ ಶಾಖಾ ಪರಿವಾರಕ್ಕೆ ಸೇರುತ್ತೆ. ಈ 3 ಹಂತಗಳು ಯಾವುದು ಅಂದ್ರೆ, ಪ್ರಾಕೃತದ ಭಾಷೆಯ ಆರಂಭ ಕಾಲದ 1600ರಿಂದ ಕ್ರಿಸ್ತಪೂರ್ವ 1600ರಿಂದ ಕ್ರಿಸ್ತಪೂರ್ವ 600 ಅಂದ್ರೆ ಮಹಾವೀರರ ಕಾಲದವರೆಗೆ 1ನೇ ಘಟ್ಟ. 2, ಮಧ್ಯಕಾಲೀನ ಒಂದು ಭಾಷೆ ಏನಿದೆ ಆರ್ಯ ಭಾಷಾ ಕಾಲಘಟ್ಟ, ಅದು ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತಶಕ 100ರವರೆಗೆ, ಅದನ್ನ ಸ್ಥಾಯಿ ರೂಪಗಳು ಅಂತ ಹೇಳಿ ಕರಿತೀವಿ. 3ನೇ ಘಟ್ಟ ಆಧುನಿಕ ಯಾವುದು ಅಂತ ಹೇಳಿ ಕೇಳಿದಾಗ ಅದು ಒಂದು ಆಧುನಿಕವಾದಂತಹ ಆರ್ಯ ಭಾಷಾ ಕಾಲಘಟ್ಟ 1000ದಿಂದ ಇವತ್ತಿನವರೆಗೆ. ಈ 3ಅನ್ನ ಭಾರತೀಯ ಆರ್ಯ ಶಾಖಾ ಪರಿಸರದ ಅಥವಾ ಪರಿವಾರದ ಒಂದು ವಿಕಾಸದ 3 ಘಟ್ಟಗಳು ಅಂತ ಹೇಳಿ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ ಕೇಳೋದಾದ್ರೆ, ಈ ಪ್ರಾಕೃತ ಹಾಗೂ ವೈದಿಕ ಸಾಹಿತ್ಯದಲ್ಲಿ ಸಮಾನ ಅಂಶಗಳನ್ನ ಭಾಷಾ ವಿಜ್ಞಾನಿಗಳು ಯಾವುದರಲ್ಲಿ ಕಂಡುಕೊಂಡಿದ್ದಾರೆ ಅಂತ ಹೇಳಿ. ಅದು ಉತ್ತರ ಧ್ವನಿತತ್ವ ಮತ್ತು ಆ ಒಂದು ವಿಕಾಸದ ಪ್ರಕ್ರಿಯೆಯಲ್ಲಿ ಒಂದು ಸಾಮ್ಯತೆಯನ್ನ ಕಂಡುಕೊಂಡಿದ್ದಾರೆ. ಧ್ವನಿತತ್ವ ಮತ್ತು ವಿಕಾಸ ಪ್ರಕ್ರಿಯೆ. ಮುಂದಿನ ಪ್ರಶ್ನೆ, ಪ್ರಾಕೃತವು ಯಾವ ಭಾಷೆಯಾಗಿ ಅದು ಬೆಳೆದು ಬಂತು ಅಂತ. ಪ್ರಾಕೃತವು ಆಡು ಭಾಷೆಯಾಗಿ ಬೆಳೆದು ಬಂತು ಅನ್ನುವುದನ್ನ ನಾವು ಗಮನಿಸ್ತೀವಿ. ಪ್ರಾಕೃತ ಆಡು ಭಾಷೆಯಾಗಿ ಬೆಳೆದು ಬಂತು. ಈ ಒಂದು ಮುಂದಿನ ಪ್ರಶ್ನೆ ಕೇಳಬಹುದಾಗಿದ್ದು ಯಾವ್ದಪ್ಪ ಅಂದ್ರೆ, ಪ್ರಾಕೃತ ಭಾಷೆ ದೀರ್ಘಕಾಲದವರೆಗೆ ಅದು ಯಾವ ಸ್ವರೂಪದಲ್ಲಿ ಇತ್ತು ಅಂತ ಹೇಳಿ. ದೀರ್ಘಕಾಲದವರೆಗೆ ಪ್ರಾಕೃತವು ಆಡು ಭಾಷೆಯ ಸ್ವರೂಪದಲ್ಲಿಯೇ ಅದು ಇತ್ತು ಅಥವಾ ಆಡು ಭಾಷೆಯಾಗಿಯೇ ಅದು ಉಳ್ಕೊಂಡಿತ್ತು. ಮುಂದಿನ ಪ್ರಶ್ನೆ ಕೇಳಬಹುದಾದದ್ದು, ಮಹಾವೀರ ಬುದ್ಧರು ತಮ್ಮ ಉಪದೇಶಕ್ಕಾಗಿ ಯಾವ ಭಾಷೆಗಳನ್ನ ಬಳಸ್ಕೊಂಡ್ರು? ಮಹಾವೀರ ಮತ್ತು ಬುದ್ಧರು ತಮ್ಮ ಒಂದು ಉಪದೇಶಗಳನ್ನ ಜನಸಾಮಾನ್ಯರಿಗೆ ತಲುಪಿಸುವುದಕ್ಕೆ ಪ್ರಾಕೃತ ಭಾಷೆಗಳನ್ನ ಬಳಸ್ಕೊಂಡ್ರು. ಪ್ರಾಕೃತ ಭಾಷೆ ಎಂದಾಗ ಪ್ರಾಕೃತ ಮತ್ತು ಪಾಳಿ ಭಾಷೆಗಳನ್ನ ಬಳಸ್ಕೊಳ್ತಾರೆ. ಜೊತೆಗೆ ಪ್ರಾಕೃತ ಆಡುಭಾಷೆ ಮತ್ತು ಕಥಿತ ಭಾಷೆಯಾಗಿ ಇವುಗಳ ಸಂಬಂಧ ವೈದಿಕ ಸಾಹಿತ್ಯದ ಆರಂಭ ಕಾಲದಿಂದ ಇದೆ ಎನ್ನುವುದನ್ನ ಗುರುತಿಸಿದಂತಹ ಭಾಷಾ ವಿಜ್ಞಾನಿ ಯಾರು ಅಂತ ಹೇಳಿ. ಆ ಭಾಷಾ ತಜ್ಞರನ್ನ ವಾಕರನಾಗುವರ್ ಅಂತ ಹೇಳಿ ಅದನ್ನ ಗುರುತಿಸ್ತಾರೆ, ವಾಕರನಾಗ್ ಅಂತ ಹೇಳಿ. ನೆಕ್ಸ್ಟ್ ಪ್ರಶ್ನೆ ಬರುವಂತದ್ದು, ಪ್ರಾಕೃತ ಭಾಷೆಗೆ
ಯಾವ ಯಾವ ಭಾಷೆ, ಆ ಪ್ರಾಕೃತ ಭಾಷೆಗಿರುವಂತ ಇತರ ಹೆಸರನ್ನ ಗುರುತಿಸ್ಬೇಕು ಅಂತ ಕೇಳ್ತಾರೆ. ಪ್ರಾಕೃತ ಭಾಷೆಗೆ ಆಗಮ ಭಾಷೆ ಮತ್ತು ಆರ್ಯ ಭಾಷೆ ಅಂತ ಹೇಳಿ ಗುರುತಿಸುವಂಥದ್ದು ನಾವು ಗಮನಿಸ್ತೇವೆ. ಮುಂದೆ ಪ್ರಾಕೃತ ಭಾಷೆಗೆ ರಾಜ್ಯ ಭಾಷಾ ಸನ್ಮಾನವನ್ನ ಅಥವಾ ಸ್ಥಾನವನ್ನ ಗಳಿಸಿಕೊಟ್ಟಂತ ಚಕ್ರವರ್ತಿ ಯಾರು ಅಂತ. ಸಾಮ್ರಾಟ್ ಅಶೋಕ ಅದನ್ನ ಒಂದು ರಾಜ್ಯ ಭಾಷೆಯ ಗೌರವವನ್ನ ಪ್ರಾಕೃತಕ್ಕೆ ಗಳಿಸಿಕೊಟ್ಟಂತಹ ಒಂದು ಚಕ್ರವರ್ತಿ. ಅಶೋಕ ಪ್ರಾಕೃತ ಭಾಷೆಯಲ್ಲಿ ಯಾವ ಒಂದು ತತ್ವಗಳನ್ನ ಪ್ರಚಾರ ಮಾಡೋಕೆ ಪ್ರಯತ್ನ ಮಾಡ್ದ ಹಾಗೆ ಕೇಳಬಹುದು. ಅಥವಾ ಅಹಿಂಸೆ, ಸದಾಚಾರ, ಸಮನ್ವಯಗಳ ಪ್ರಸಾರಣಕ್ಕಾಗಿ ಅಶೋಕ ಯಾವ ಭಾಷೆಯನ್ನ ಬಳಸ್ಕೊಂಡ ಅಂತ ಹೇಳಿ ಕೇಳ್ಬಹುದು. ಸೊ ಸಾಮ್ರಾಟ್ ಅಶೋಕ ಅಹಿಂಸೆ, ಸದಾಚಾರ, ಸಮನ್ವಯದ ಸಂದೇಶವನ್ನ ಪ್ರಾಕೃತ ಭಾಷೆಯಲ್ಲಿ ಶಾಸನಗಳಲ್ಲಿ ಬರೆಸುವ ಮೂಲಕ ಅದನ್ನ ಪ್ರಾಕೃತವನ್ನ ಬಳಸ್ಕೊಂಡ. ಮುಂದಿನ ಪ್ರಶ್ನೆ ಕೇಳಬಹುದಾದದ್ದು, ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತಶಕ 400ರವರೆಗೆ 700 ವರ್ಷಗಳಲ್ಲಿ ದೊರಕಿರುವಂತಹ ಪ್ರಾಕೃತ ಶಾಸನಗಳ ಸಂಖ್ಯೆ ಸುಮಾರು ಎಷ್ಟು ಅಂತ ಹೇಳಿ. ಸೊ ಇದು ನಮ್ಗೆ ಗಮನಿಸ್ಕೊಂಡ್ರೆ ಇದು 2000ದಷ್ಟು, ಸುಮಾರು 2000ದಷ್ಟು ಈ 700 ವರ್ಷಗಳಲ್ಲಿ ಅಶೋಕನ ಕಾಲದಿಂದ ಕ್ರಿಸ್ತಶಕ 400ರವರೆಗೆ ದೊರಕಿರುವ ಪ್ರಾಕೃತ ಶಾಸನಗಳು ಸುಮಾರು 2000. ಮುಂದಿನ ಪ್ರಶ್ನೆ, ಪ್ರಾಕೃತವು ಯಾವ ಒಂದು ಸದಾಚಾರದ ಭಾಷೆಯಾಗಿ ಬೆಳೆಯಿತು ಅಂದ್ರೆ. ಪ್ರಾಕೃತವು ಆಧ್ಯಾತ್ಮದ ಹಾಗೂ ಸದಾಚಾರದ ಭಾಷೆಯಾಗಿ ಬೆಳೆಯಿತು. ಮುಂದಿನ ಪ್ರಶ್ನೆ, ಮಹಾಕವಿ ಹಾಲ ಪ್ರಾಕೃತ ಭಾಷೆಯಲ್ಲಿ ಸಂಕಲಿಸಿದಂತಹ ಕೃತಿಯ ಹೆಸರೇನು? ಅಥವಾ ಶ್ರೇಷ್ಠನಾದ ಚಕ್ರವರ್ತಿ ಹಾಲನು ಸಂಕಲಿಸಿದ ಕಾವ್ಯ ಯಾವುದು? ಅಥವಾ ಕಾವ್ಯ ಸಂಕಲಿತ ಕಾವ್ಯ ಯಾವುದು? ಅದು ಗಾಥಾ ಸಪ್ತಶತಿ. ಅಥವಾ ಗಾಥಾ ಸಪ್ತಶತಿಯಲ್ಲಿ ಸಂಕಲಿತವಾಗಿರುವ ಒಟ್ಟು ಗಾಹೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಬಹುದು. ಗಾಥಾ ಸಪ್ತಶತಿಯಲ್ಲಿ ಸಂಕಲಿತವಾಗಿರುವ ಒಟ್ಟು ಪ್ರಾಕೃತ ಗಾಹೆಗಳ ಸಂಖ್ಯೆ 700. ಅದರಿಂದಾಗಿಯೇ ಗಾಥಾ ಸಪ್ತಶತಿ ಅಂದ್ರೆ ಹೇಳಿ ಗಾಹೆಗಳು 700. ಸಪ್ತಶತಿ, ಸಪ್ತ ಅಂದ್ರೆ 7, ಶತಿ ಅಂದ್ರೆ ಶತ ಅಂದ್ರೆ 100, ಸಪ್ತಶತಿ. ಸೊ ಆ ಹೆಸರು ಬಂದಿರೋದೇ ಆ ಕಾರಣಕ್ಕಾಗಿ. ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಪ್ರಾಕೃತವನ್ನ ತಮ್ಮ ನಾಟಕಗಳಲ್ಲಿ ಜನಸಾಮಾನ್ಯರ ಪಾತ್ರಗಳ ಮೂಲಕ ತಂದಂತಹ ಸಂಸ್ಕೃತ ನಾಟಕಕಾರರು ಯಾರು? ಕಾಳಿದಾಸ, ಭಾಸ ಮತ್ತೆ ಶೂದ್ರಕರು ತಮ್ಮ ನಾಟಕಗಳಲ್ಲಿ ಸಾಮಾನ್ಯ ಜನತೆಯ ಪಾತ್ರಗಳಲ್ಲಿ ಪ್ರಾಕೃತವನ್ನ ಹೆಚ್ಚಾಗಿ ಬಳಸ್ಕೊಂಡಿರ್ತಕ್ಕಂಥವ್ರು. ಮುಂದಿನ ಪ್ರಶ್ನೆ, ಪ್ರಾಕೃತವನ್ನು ಎಲ್ಲ ವರ್ಗದ ಸಾಮಾನ್ಯರು ಬಳಸುತ್ತಿದ್ದರಿಂದ ಆಡು ಮಾತಾಗಿದ್ದ ಕಾರಣ ಇದರಲ್ಲಿ ಸ್ವೀಕರಣ, ಅನ್ಯ ಭಾಷೆಯ ಒಂದು ಸ್ವೀಕರಣೆ, ಅನ್ಯ ಭಾಷೆಯ ಪ್ರಭಾವ ಮತ್ತು ಕೊಡುಕೊಳ್ಳುವಿಕೆಗಳು ಹೆಚ್ಚಾಯ್ತು ಅಂತ ಹೇಳಿ. ಅಂದ್ರೆ ಇದು ಆಡು ಭಾಷೆಯಾಗಿದ್ರಿಂದನೇ ಭಾಷಾ ಸ್ವೀಕರಣಕ್ಕೆ ಇದು ತೆರೆದುಕೊಂತು ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆ, ಪ್ರಾಕೃತ ಭಾಷೆಯ ಕಾವ್ಯ ಸೌಂದರ್ಯ ಅಭಿವ್ಯಕ್ತವಾಗಿರುವಂತಹ ಒಂದು ಸಾಹಿತ್ಯ ಪ್ರಕಾರಗಳು ಯಾವುದು? ಪ್ರಾಕೃತ ಭಾಷೆಯ ಕಾವ್ಯ ಸೌಂದರ್ಯ ವ್ಯಕ್ತವಾಗಿರುವಂಥದ್ದು ಪ್ರಾಕೃತದ ಆಗಮ ಗ್ರಂಥಗಳಲ್ಲಿ, ಹಾಗೆ ವ್ಯಾಖ್ಯಾನ ಸಾಹಿತ್ಯದಲ್ಲಿ, ಕಥೆಗಳಲ್ಲಿ ಹಾಗೂ ಚರಿತಗಳಲ್ಲಿ ಅಭಿವ್ಯಕ್ತವಾಗಿದೆ. ಮುಂದಿನ ಪ್ರಶ್ನೆ, ಪ್ರಾಕೃತದಲ್ಲಿ ಯಾವ ಯಾವ ಕಾವ್ಯಗಳು, ಯಾವ ಯಾವ ಕಾವ್ಯಗಳ ಪ್ರಕಾರಗಳು ರಚನೆಗೊಂಡಿವೆ ಅಂತ ಹೇಳಿ. ಪ್ರಾಕೃತದಲ್ಲಿ ಮಹಾಕಾವ್ಯಗಳು, ಖಂಡ ಕಾವ್ಯಗಳು, ಮುಕ್ತಕ ಕಾವ್ಯಗಳು ರಚನೆಗೊಂಡಿವೆ. ಮುಂದಿನ ಪ್ರಶ್ನೆ, ಭಾರತೀಯ ಕಾವ್ಯ ಲಕ್ಷಣ ಗ್ರಂಥಗಳಲ್ಲಿ ಉದಾಹರಿಸಿರ್ತಕ್ಕಂತಹ ಗಾಹೆಗಳು ಅನೇಕ ಇವೆ ಅಂತ ಹೇಳಿ. ಇದು ಬಹಳ ಮುಖ್ಯವಾಗಿ ಸಂಸ್ಕೃತದಲ್ಲಿ ಬರೆದಿದ್ರು ಕೂಡ ಕಾವ್ಯ ಮೀಮಾಂಸೆಯ ಅಥವಾ ಅಲಂಕಾರ ಶಾಸ್ತ್ರದ ಗ್ರಂಥಗಳನ್ನ, ಉದಾಹರಣೆಗಳನ್ನ ಈ ಅಲಂಕಾರಿಕರು ಬಳಸ್ಕೊಂಡಿದ್ದಾರೆ. ಅಭಿನವ ಗುಪ್ತ ಒಂದು ಸುಂದರವಾದಂತಹ ವಿವರಣೆಯನ್ನ ಕೊಡುವುದಕ್ಕೆ ಈ ಅನೇಕ ಇಂಥ ಪ್ರಾಕೃತದ ಗಾಹೆಗಳನ್ನ ತನ್ನ ಗ್ರಂಥದಲ್ಲಿ ಬಳಸ್ಕೊಂಡಿರೋದನ್ನ ನಾವು ಗಮನಿಸ್ಬೋದು. ಧ್ವನ್ಯಾಲೋಕ ಅಭಿನವ ಗುಪ್ತನ ಕೃತಿ ನಿಮ್ಗೆಲ್ಲ ಗೊತ್ತಿದೆ. ಆ ಧ್ವನ್ಯಾಲೋಕ ಕೃತಿಯಲ್ಲಿ, ಧ್ವನ್ಯಾಲೋಕ ಟೀಕುವಿನಲ್ಲಿ ಅಭಿನವ ಗುಪ್ತ ಪ್ರಾಕೃತ ಗಾದೆಗಳನ್ನ ಬಳಸ್ಕೊಂಡಿದ್ದಾನೆ. ಕವ್ವಕಃ ಸಜ್ಜಣೇಹಿಂ
ಕರೆಯಿ ಗುರುಯಿ ಅನ್ನುವಂಥದ್ದು. ಇದು ಬಹಳ ಮುಖ್ಯವಾದಂತಹ ಒಂದು ಗಾಹೆ ಗಾಹೆ ಅಥವಾ ಸುಭಾಷಿತದ ಒಂದು ಸಾಲು. ಅದೇನಪ್ಪಾ ಅಂತಂದ್ರೆ, ಕಾವ್ಯ ಕಥಾ ಸಜ್ಜನರಿಂದ ಅತ್ಯಂತ ಶೋಭೆಯನ್ನು ಪಡೆಯುತ್ತದೆ ಎನ್ನುವ ವಾಕ್ಯವನ್ನ ಅವನ ಇಡೀ ಗಾಹೆಯನ್ನ ತಗೊಂಡು ಅಭಿನವಗುಪ್ತ ಪ್ರಚಾರ ಪಡಿಸಿದಾನೆ. ಮುಂದಿನ ಪ್ರಶ್ನೆಯಲ್ಲಿ ಅಲಂಕಾರದ ಪ್ರಯೋಗಗಳಲ್ಲಿ ಪ್ರಾಕೃತದ ಗಾದೆಗಳು ತರೋದಿಕ್ಕೆ ಕಾರಣ ಏನು ಅನ್ನುವಂಥದ್ದು. ಅಲಂಕಾರದಲ್ಲಿ ನಿಮಗೆ ಉದಾಹರಣೆಗಳನ್ನ ಕೊಡದಲೇನೆ ಶಾಸ್ತ್ರ ಸಾಹಿತ್ಯವನ್ನ ಪಾಠ ಮಾಡೋಕ್ಕಾಗಲ್ಲ. ಉದಾಹರಣೆ ಕೊಡ್ಬೇಕಂದ್ರೆ ಯಾವುದಾದ್ರೂ ಕವಿಗಳು ಅದನ್ನ ಬಳಸಿರೋದನ್ನ ನಿಮ್ಗೆ ಹೇಳ್ಬೇಕಾಗತ್ತೆ. ಹಾಗೆ ಹೇಳಿ ಬಳಸಿರೋದ್ರ ಬಗೆಗೆ ನಿಮ್ಗೆ ಚರ್ಚೆಯನ್ನ ಮಾಡ್ತಾ ಅದ್ರ ಬಗೆಗೆ ಉದಾಹರಣೆ ಕೊಡ್ತಾ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ, ಟೀಕುವನ್ನ ಬರಿಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ಪ್ರಾಕೃತ ಗಾಹೆಗಳನ್ನ ಉದಾಹರಣೆ ಕೊಟ್ಟು ಅದರ ಟೀಕುವನ್ನ ವ್ಯಾಖ್ಯಾನವನ್ನ ಮಾಡಿ ಅದರ ಸೌಂದರ್ಯವನ್ನ ಮತ್ತು ಅಲಂಕಾರಗಳನ್ನ ಹೇಗ್ ಬಳಸ್ಕೊಳ್ಳಲಾಗಿದೆ ಮತ್ತೆ ಅಲಂಕಾರಗಳ ಪ್ರಯೋಗವನ್ನ ಹೇಗ್ ಮಾಡಲಾಗಿದೆ ಅಂತ ಹೇಳೋಕೆ ಸುಲಭ ಆಗಿದೆ. ಮುಂದಿನ ಪ್ರಶ್ನೆ, ಒಂದೊಂದು ಶಬ್ದಕ್ಕೂ ಕೂಡ ಈ ಪ್ರಾಕೃತ ಭಾಷೆಯ ವಿಶೇಷತೆ ಏನು ಅಂತಂದ್ರೆ, ಒಂದು ಶಬ್ದ ತಗೊಂಡ್ರೆ ಹಲವು ಅರ್ಥಗಳು ಅದರಲ್ಲಿ ಬರುವಂತ ಪದಗಳು ಜಾಸ್ತಿ ಇದೆ. ಹಾಗಾಗಿ ಇವುಗಳನ್ನ ಒಂದು ಅಲಂಕಾರದಲ್ಲಿ ಬಳಸ್ಕೊಳ್ಳೋದಿಕ್ಕೆ ಬಹಳ ಸುಲಭವಾಗಿ ಆಗತ್ತೆ. ಯಾಕೆ ಬಳಸ್ಕೋತಾರೆ ಪ್ರಾಕೃತ ಪದಗಳನ್ನ ಅಂದ್ರೆ, ಅವು ಹಲವು ಅರ್ಥಗಳನ್ನ ಬಿಟ್ಟು ಕೊಡುವ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ. ಒಟ್ನಲ್ಲಿ ಪ್ರಾಕೃತ ಭಾಷೆಯನ್ನ ಅಲಂಕಾರಿಕರು ಮೀಮಾಂಸಕರು ಹೆಚ್ಚು ಉದಾಹರಣೆಗಳನ್ನ ತಗೊಳ್ಳೋದಿಕ್ಕೆ ಕಾರಣ ಪ್ರಾಕೃತ ಭಾಷೆಯಲ್ಲಿರುವಂತಹ ಒಂದು ಸತ್ವ. ಮುಂದಿನ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ, ಬಹಳ ಮುಖ್ಯವಾಗಿ ಕಾವ್ಯ ಲಕ್ಷಣ ಪ್ರತಿಪಾದನೆಗೆ ಯಾರ್ಯಾರು ಈ ಪ್ರಾಕೃತವನ್ನ ಬಳಸ್ಕೊಂಡಿದ್ದಾರೆ. ಮುಖ್ಯವಾಗಿ ಆನಂದವರ್ಧನ, ಹಾಗೆ ಭೋಜರಾಜ, ಮಮ್ಮಟ, ವಿಶ್ವನಾಥ, ಪಂಡಿತರಾಜ, ಜಗನ್ನಾಥ ಮುಂತಾದವರು ಪ್ರಾಕೃತ ಪದ್ಯಗಳನ್ನ ಉದಾಹರಿಸಿದ್ದಾರೆ. ಮುಂದಿನ ಪ್ರಶ್ನೆ, ಪ್ರಾಕೃತ ಭಾಷಾ ಸ್ವರೂಪದ ಮುಖ್ಯ 3 ಹಂತಗಳನ್ನು ತಿಳಿಸಿ. ಪ್ರಾಕೃತ ಭಾಷಾ ಸ್ವರೂಪದಲ್ಲಿ 3 ಮುಖ್ಯ ಹಂತಗಳು. ಜನಭಾಷೆಯಾದಂತಹ ರೂಪ ಅಂದ್ರೆ ವೈದಿಕ ಸಾಹಿತ್ಯದ ಕಾಲದಿಂದ ಮಹಾವೀರನ ಕಾಲದವರೆಗೆ ಇದು ಮೊದಲ ಹಂತ. ಎರಡನೆಯ ಹಂತ ಆಗಮ ಗ್ರಂಥಗಳ ರೂಪವನ್ನ ಪಡೆದಂತಹ ಒಂದು ಕಾಲ, ಅಂದ್ರೆ ಮಹಾವೀರನ ಕಾಲದಿಂದ ಕ್ರಿಸ್ತ ಶಕ 2ನೇ ಅಥವಾ 1ನೇ ಶತಮಾನದ ಕೊನೆಯ ತನಕ ಬರುತ್ತೆ. ಮೂರನೆಯ ಹಂತ ಶಿಲಾಶಾಸನಗಳು. ಇದರಲ್ಲೇ 2ನೇ ಹಂತದಲ್ಲಿಯೇ ಶಿಲಾಶಾಸನಗಳು ಮತ್ತೆ ಆಗಮ ಗ್ರಂಥಗಳಾಗಿರುವಂತಹ ಒಂದು ರೂಪ ಬರುತ್ತೆ. 3ನೇ ಹಂತಕ್ಕೆ ಬಂದಾಗ ಕ್ರಿಸ್ತಶಕ 3ರಿಂದ ನಮ್ಗೆ 3ನೇ ಶತಮಾನದಿಂದ 6-7ನೇ ಶತಮಾನದವರೆಗೆ ಜಾರಿಯಲ್ಲಿದ್ದಂತಹ ಪ್ರಾಕೃತ ಆಡುಭಾಷೆ ಹಾಗೂ ಸಾಹಿತ್ಯದಲ್ಲಿ ಭಾಷಾ ಸ್ವರೂಪ ಹೇಗಿತ್ತು. ಈ 3 ಹಂತಗಳನ್ನ ಈ ಪ್ರಾಕೃತ ಭಾಷಾ ಸ್ವರೂಪದ ಮುಖ್ಯ 3 ಹಂತಗಳು ಅಂತ ಗುರುತಿಸ್ತಾರೆ. ಮುಂದಿನ ಪ್ರಶ್ನೆ, ಪ್ರಾಕೃತದ ಒಂದು ಹಂತದ ಅಥವಾ ಈ ಒಂದು ಯಾವುದನ್ನು ನಾವು ಮುಖ್ಯವಾದ ಭಾಷೆ ಅಂತ ಹೇಳಿ ಕರಿತೇವಲ್ಲ, ಅಂತಹ ಒಂದು ಹಂತ ಏನಿದೆಯಲ್ಲ, ಮೊದಲನೇ ಹಂತ, ಭಾಷಾ ಸ್ವರೂಪವನ್ನ ತಿಳಿಯುವುದಕ್ಕೆ ವೈದಿಕ ಭಾಷೆಯಲ್ಲಿ ದೊರೆಯುವಂತ ಪ್ರಾಕೃತದ ತತ್ವಗಳು ಯಾವುದು ಗಮನಿಸ್ಬೇಕು ಅಂದ್ರೆ, ಈ ಹಂತದಲ್ಲಿ ಸಾಹಿತ್ಯವೇ ನಮ್ಗೆ ದೊರಕಿಲ್ಲ. ಹಾಗಾಗಿ ಏನ್ ಮಾಡಿದ್ರು ಭಾಷಾಶಾಸ್ತ್ರಜ್ಞರು ಅಂದ್ರೆ, ಅವರು ಈಗ ಆ ಒಂದು ವೈದಿಕ ಸಾಹಿತ್ಯವನ್ನ ಸಂಸ್ಕೃತದಲ್ಲಿ ಏನು ಬರ್ದಿದ್ದಾರೆ ಅದರ ಮಧ್ಯದಲ್ಲಿ ದೊರಕತಕ್ಕಂತಹ ಪ್ರಾಕೃತದ ಮೂಲ ಭಾಷಾ ತತ್ವಗಳು ಏನಾದ್ರು ಸಿಗುತ್ತಾ ಲಕ್ಷಣಗಳು ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ಎರಡನೆಯ ಹಂತದ ಸ್ವರೂಪ ಯಾವ್ದಪ್ಪ ಅಂತಂದ್ರೆ, ಅದು ಸಂಸ್ಕೃತ ಸಾಹಿತ್ಯದ ಒಳಗಡೆಗೆ ಸೇರಿಕೊಂಡಿರುವಂತಹ ಭಾಷೆಯನ್ನ ಗುರುತಿಸುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ವೈದಿಕ ಭಾಷೆ ಮತ್ತು ಪ್ರಾಕೃತ ಭಾಷೆಯಲ್ಲಿ ಭಾಷಾ ತತ್ವದಲ್ಲಿ ಅದರ ಸ್ವರೂಪದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಾಮ್ಯತೆಯನ್ನ ಕುರಿತು ಅಧ್ಯಯನ ಮಾಡಿದಂತಹ 2 ಭಾಷಾ ತಜ್ಞರು ಯಾರು ಅಂತಂದಾಗ ಡಾಕ್ಟರ್ ಗುಣೆ ಮತ್ತು ಡಾಕ್ಟರ್ ಪಿಶೇಲ್ ಅಂತಕ್ಕಂಥ 2 ಭಾಷಾ ವಿಜ್ಞಾನಿಗಳು ಬರ್ತಾರೆ. ಇಲ್ಲಿಗೆ ನಮ್ಮ ಮೊದಲನೆಯ ಒಂದು ಚಾಪ್ಟರ್ನ ಒಂದು ಅಧ್ಯಯನ ಅಥವಾ ತರಗತಿ ಮುಗಿದಿದೆ. ಮುಂದಿನ ತರಗತಿಯನ್ನ ನಾವು 2ನೆಯ ಚಾಪ್ಟರ್ನ ಪ್ರಾರಂಭ ಮುಂದಿನ ನಾಳೆ ತರಗತಿಯನ್ನು 6 ಗಂಟೆಗೆ ತಗೊಳ್ತೀನಿ. ನಮಸ್ಕಾರ. ಮ್ಯಾಮ್, ಎಷ್ಟೊಂದ್ ಜನಕ್ಕೆ ಕನೆಕ್ಟ್ ಆಗ್ತಾ ಇಲ್ವಂತ.